ಮಾಧವರಾವ್ ಮೂಲತಃ ರಾಜ ಬೀದಿಗಳ ಊರು, ಕಲೆಗಳ ತವರೂರು ಮೈಸೂರಿನವರು. ರಮಾಬಾಯಿ ಹಾಗೂ ಮುರಾರಿರಾವ್ ಅವರ ಎರಡನೇ ಮಗ. ಇವರ ಶೈಕ್ಷಣಿಕ ವಿದ್ಯಾಭ್ಯಾಸ ಬಹಳ ಕಡಿಮೆ ಇದ್ದರೂ ಮಾಧವರಾಯರಿಗೆ ಒಟ್ಟು 8 ರಿಂದ 10 ಭಾಷೆಗಳು ಓದಲು ಹಾಗೂ ಬರೆಯಲು ಬರುತ್ತಿತ್ತು. ಬಾಲ್ಯದಿಂದಲೂ ನಾಟಕದ ಗೀಳು ಹಚ್ಚಿಕೊಂಡು ತನ್ನ 8ನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿ ರಂಗಪ್ರವೇಶ ಮಾಡಿದರು. ಸಂಸಾರ ನೌಕ ಚಿತ್ರದ ಮೂಲಕ ಬೆಳ್ಳಿ ಪರದೆಯನ್ನು ಪ್ರವೇಶಿಸಿದರು. ಆ ಚಿತ್ರದಲ್ಲಿ ಇವರ ಪಾತ್ರದ ಹೆಸರು ದೀಕ್ಷಿತ. ಆ ಚಿತ್ರದ ಇನ್ನೊಬ್ಬ ಕಲಾವಿದನ ಹೆಸರು ಕೂಡ ಮಾಧವರಾವ್ ಅಂತ ಇದ್ದಿದ್ದರಿಂದ ಈ ಮಾಧವರಾವ್ ಅವರು ದೀಕ್ಷಿತನ ಪಾತ್ರ ಮಾಡಿದ್ದರಿಂದ ಇವರು ಡಿಕ್ಕಿ ಮಾಧವರಾವ್ ಎಂದು ಪರಿಚಿತರಾಗಿ ಪ್ರಖ್ಯಾತರಾದರು. ತದನಂತರ ಮಕ್ಕಳ ರಾಜ್ಯ, ಸಾಕು ಮಗಳು, ಕನ್ಯಾದಾನ, ರಾಧಾರಮಣ, ಸ್ಕೂಲ್ ಮಾಸ್ಟರ್, ಎಮ್ಮೆ ತಮ್ಮಣ್ಣ ಸೇರಿ ಒಟ್ಟು 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಂದ್ರಮ್ಮ ಅವರ ಕೈ ಹಿಡಿದ ಶ್ರೀ ಡಿಕ್ಕಿ ಮಾಧವರಾವ್ ಅವರಿಗೆ ಒಟ್ಟು 5 ಜನ ಮಕ್ಕಳು. ಬರೀ ಒಬ್ಬ ಕಲಾವಿದ, ನಾಟಕಕಾರನಲ್ಲದೆ ಇವರು ಒಬ್ಬ ಗಾಯಕ ಮತ್ತು ಸಾಹಿತಿ ಕೂಡ ಆಗಿದ್ದರು. ತಮ್ಮ ವಿಶಿಷ್ಟ ಧ್ವನಿಯ ಮೂಲಕ ಪ್ರೇಕ್ಷಕರ ಮನಗೆದ್ದು ಸಿನಿಮಾ ಪ್ರೇಮಿಗಳಿಗೆ ಮನೋರಂಜನೆಯ ರಸದೂಟ ಬಡಿಸಿದ ಈ ಕಲಾವಿದನ ಜೀವನ ಕೆಲವೊಮ್ಮೆ ವಾರಾನ್ನ ಮಾಡಿಕೊಂಡು ಬದುಕಿದ್ದು ಉಂಟು. ಕಪ್ಪು ಬಿಳುಪಿನ ಚಿತ್ರಗಳ ಇತಿಹಾಸದಲ್ಲಿ ಒಬ್ಬ ಅಪ್ರತಿಮ ಕಲಾವಿದನಾಗಿ, ಅತ್ಯದ್ಭುತ ಖಳನಟನಾಗಿ ನಡೆದು ಬಂದ ಜೀವನ ಖಂಡಿತ ಕಲರ್ಫುಲ್ ಆಗಿ ಇರಲಿಲ್ಲ. ಬನ್ನಿ ಅವರ ಬ್ಲ್ಯಾಕ್ ಅಂಡ್ ವೈಟ್ ಇನ ಬದುಕಿಗೆ ಹೋಗೋಣ. ಅವರ ಮಗ ನಂದಕುಮಾರ್ ಅವರ ಜೊತೆ ಶ್ರೀ ಡಿಕ್ಕಿ ಮಾಧವರಾವ್ ಅವರ ಜೀವನದ ಕಥೆಯನ್ನು ಮಾತಾಡೋಣ. 101 ನೆನಪು. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು. ಸ್ವಾಗತ ಸುಸ್ವಾಗತ ನನ್ನೂರಿಗೆ, ನನ್ನ ತವರೂರಿಗೆ, ನನ್ನ ಮೈಸೂರಿಗೆ. ಖುಷಿಯಾಗುತ್ತೆ ನಮ್ಮೂರಿಗೆ ಬಂದು ನಮ್ಮೂರಿನಲ್ಲಿ ನಮ್ಮೂರ ಕಲಾವಿದರನ್ನ ಸಂದರ್ಶನ ಮಾಡೋದು ಒಂದು ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸಂದರ್ಶನ ಇದು ನನಗೆ ಒಂದು ತುಂಬ 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 ತೃಪ್ತಿ ಕೊಡುವಂಥದ್ದು, ಅಥವಾ ನಾನು ಒಂದು ಗುರಿನ ತಲುಪದೆ ಅನ್ನೋ ಒಂದು ನೆಮ್ಮದಿ ಕೊಡುವಂಥ ಒಂದು ಸಂದರ್ಶನ. ತುಂಬ ಕಷ್ಟಪಟ್ಟೆ, ಅಂದರೆ ಇಷ್ಟಪಟ್ಬಿಟ್ಟು ಕಷ್ಟಪಟ್ಟೆ ಈ ವ್ಯಕ್ತಿನ ಸಂದರ್ಶನ ಮಾಡೋಕ್ಕೆ. ಮೊದಲನೇದಾಗಿ ಈ ನಿಟ್ಟಿನಲ್ಲಿ ನಾನು ನಮ್ಮ ಟೋಟಲ್ ಕನ್ನಡ ವಾಹಿನಿಯ ಶ್ರೀ ನಮ್ಮ ಮೋಹನ್ ಅವರು, ಆಮೇಲೆ ನಮ್ಮ ಹರಿಹರಪುರ ಮಂಜುನಾಥ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಸರಣಿನ ಇವ್ರ ಬಗ್ಗೆ ಮಾಡಿದರು. ಆ ಸರಣಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಇವ್ರ ಬಗ್ಗೆ. ಯಾರವರು ಅಂತಂದರೆ ನಮ್ಮ ಡಿಕ್ಕಿ ಮಾಧವರಾವ್ ಸರ್. ಡಿಕ್ಕಿ ಮಾಧವರಾವ್ ಯಾರು ಗೊತ್ತಿಲ್ಲ. ಇವಾಗ ನಮ್ಮ ತಂದೆ ಕಾಲದವರು, ನಿಮ್ಮ ತಂದೆ ಕಾಲದವರು, ಇವ್ರುಗಳಿಗೆಲ್ರಿಗೂ ಮನೆ ಮಾತಾದಂಥ ಒಬ್ಬ ಅದ್ಭುತ ಅಪ್ಪಟ ನಮ್ಮ ಕನ್ನಡದ, ನಮ್ಮ ಮೈಸೂರಿನ ಕಲಾವಿದರು. ಇವ್ರ ಬಗ್ಗೆ ಡಾಕ್ಯುಮೆಂಟ್ ಮಾಡಬೇಕು ಅಂತ ತುಂಬ ಆಸೆ. ಅಲ್ಲಿ ನಮ್ಮ ಹರಿಹರಪುರ ಮಂಜುನಾಥ್ ಅವ್ರು ಮಾಡಿದ್ದಾರೆ. ಆ ಶೋನಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ಅವ್ರ ಮಗ ಒಬ್ಬರು ಇದ್ದಾರೆ ನಂದಕುಮಾರ್ ಅಂತ, ಮೈಸೂರು ಮಹಾಜನ ಕಾಲೇಜಿನಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದರು. ಸೊ ಅವ್ರನ್ನ ಮೀಟ್ ಮಾಡಿ ಅಂತ ಅವ್ರಿಗೆ ಟೋಟಲ್ ಕನ್ನಡನಲ್ಲಿ ಕಮೆಂಟ್ ಬಂದಿತ್ತು. ಅದನ್ನು ಇಟ್ಕೊಂಡು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದೆ ಇವ್ರನ್ನ ಹುಡುಕೋಕ್ಕೆ. ಇಲ್ಲಿ ರೀಚ್ ಆಗಿ ಇವತ್ತು ನಾನು ಮಾತಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಉಷಾರಾಣಿ ಅಂತ. ಅವರು ನನ್ನ ಚಿಕ್ಕಮ್ಮನವರ ಆಪ್ತ ಗೆಳತಿಯಾಗಿದ್ದರು. ನಾವು ಉಷಾ ಆಂಟಿ ಅಂತಲೇ ಅಂತ ಕರಿತಿದ್ದೆ. ಅವರು ಒಂದು ಕಾರಣ ಆದರು. ಹೇಗೆ ಏನು ಅಂತ ನಾನು ಪ್ರೀವಿಯಸ್ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೆ ನಿಮಗೆ. ನೆಕ್ಸ್ಟ್ ಉಮಾ ಆಂಟಿ ಅಂತ, ಅವರು ನನ್ನನ್ನು ಟಿಪ್ಪು ಅಂತ ಕರಿತಾಯಿದ್ರು. ಅವ್ರ ಹತ್ರ ನಾನು ಪಾಠಕ್ಕೆ ಹೋಗ್ತಿದ್ದೆ, ನಾನು ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ. ಅವ್ರ ಮೂಲಕ ಮಹಾಜನ ಕಾಲೇಜ್ ಪ್ರಿನ್ಸಿಪಲ್ ನಂಬರ್ ಸಿಕ್ಕಿ, ಅಲ್ಲಿಂದ ಸಾರ್ ನಂಬರ್ ಸಿಕ್ಕಿ ಬಂದು ಇದೆಲ್ಲ ಸರ್ಕಸ್ ಮಾಡಿದ್ದು. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಫೈನಲಿ ಮಾಡಿ ಇವತ್ತು ನಾನು ಇಲ್ಲಿ ಸಾರ್ ಮುಂದೆ ಬಂದು ಕೂತಿದ್ದೀನಿ. ಅವರೇ ನಮ್ಮ ಡಿಕ್ಕಿ ಮಾಧವರಾವ್ ಅವರ ವಂಶದ ಕುಡಿ ಶ್ರೀ ನಂದಕುಮಾರ್ ಅವರು. ನಂದಕುಮಾರ್ ಅವ್ರ ಮನೆಗೆ ಬಂದಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡೋಕ್ಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪೂರ್ವದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ, ಬಣ್ಣದ ಲೋಕದಿಂದ ದೂರವಾದ ಕುಟುಂಬದವ್ರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ನನ್ನ ಜೊತೆಗಿದ್ದಾರೆ ನಮ್ಮ ಪ್ರೀತಿಯ ನಂದಕುಮಾರ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಸರ್. ತುಂಬ ತಲೆ ತಿನ್ಬಿಟ್ಟೆ ನಿಮಗೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಇಂಥ ಒಬ್ಬ ದೊಡ್ಡ ಕಲಾವಿದನ ಮಗನ ಮನೆಗೆ ಬಂದಿದ್ದೀನಿ ಅನ್ನೋ ಖುಷಿ ತುಂಬ ಇದೆ. ಹೇಗಿದ್ದೀರಾ ಸರ್? ಫೈನ್ ಸರ್. ಇದು ಭಗವಂತಂದೆ ಏನೋ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ತಂದೆಯವರ ಆಶೀರ್ವಾದ, ಭಗವಂತಂದೆಯೇ. ಥ್ಯಾಂಕ್ ಯು ಸರ್. ಎಸ್ ನಂದಕುಮಾರ್ ಸರ್, ಅಂದರೆ ಡಿಕ್ಕಿ ಮಾಧವರಾವ್ ಅವರ ಒಂದು ಜೀವನದ ಕತೆ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ. ಅಫ್ಕೋರ್ಸ್ ಟೋಟಲ್ ಕನ್ನಡದಲ್ಲಿ ಮಾಡಿದ್ದಾರೆ ನಮ್ಮ ಹರಿಹರಪುರ ಮಂಜುನಾಥ್ ಅವರು. ಆದರೆ
ಅವರ ವಂಶಸ್ಥರು ಅವರ ಮಗನಿಂದ ತಿಳ್ಕೊಂಡಾಗ ಇನ್ನಷ್ಟು ನಮಗೆ ವಿಚಾರಗಳು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಕುತೂಹಲ. ಸೊ ಮೊದಲನೇದಾಗಿ ಮಾಧವರಾಯರು ಯಾವ ಊರಿನವರು, ಅವರ ತಂದೆ ತಾಯಿ ಎಲ್ಲಿಂದ ಇದ್ದಿದ್ದು, ಹೇಗೆ ಸರ್ ಅವ್ರ ಕುಟುಂಬ ಹೇಗೆ, ಅದ್ರ ಪರಿಚಯ? ಸರ್ ಅವರ ತಂದೆ ಮಲ್ಲಾರಾವ್ ಅಂತಲೂ ಹೇಳ್ತಾರೆ, ಮುರಾರಿ ರಾವ್ ಅಂತಲೂ ಹೇಳ್ತಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಮ ತಾತ ಅವರು? ತಾತ ಅವರು ಅಮಲ್ದಾರಾಗಿದ್ರು ಅಂತ ಹೇಳ್ತಾರೆ, ಜಮೀನ್ದಾರಾಗಿದ್ರು ಅಂತಾರೆ, ಗೊತ್ತಿಲ್ಲ. ಯಾಕಂದರೆ ನಮ್ಮಪ್ಪನೇ ಅವ್ರ ಅಪ್ಪ ನೋಡಿರಲಿಲ್ಲ. ಅಂದರೆ ಆಲ್ಮೋಸ್ಟ್ ಏನೋ 2-3 ವರ್ಷಕ್ಕೆ ಹೋಗ್ಬಿಟ್ರು ಅಂತ ಕಾಣುತ್ತೆ ಚಿಕ್ಕವರಾಗಿದ್ದಾಗ. ಅವರು ಮೈಸೂರಲ್ಲೇ ಹುಟ್ಟಿದ್ದು, ಮೈಸೂರಲ್ಲೇ ಬೆಳೆದಿದ್ದು. ಓಕೆ. ಈ ಓದ್ತಿರುವಾಗಲೇ ಮೊನ್ನೆ ಚಿಕ್ಕನಿಂದ ಸ್ವಲ್ಪ ನಾಟಕ ಅದು ಮನೇಲಿ ಆ್ಯಕ್ಟ್ ಮಾಡೋದೆಲ್ಲ ಮಾಡ್ತಿದ್ರಂತೆ. ಈ ವೆಸ್ಲಿ ಮಿಷನ್ ಸ್ಕೂಲ್ ಅಂತ ಒಂದಿತ್ತು ಮೈಸೂರಲ್ಲಿ. ಅಲ್ಲಿ ಅವರು ಓದ್ತಿರುವಾಗ ಅವ್ರಿಗೆ HLN ಸಿಂಹ ಮತ್ತು ಮೊಹಮ್ಮದ್ ಪೀರ್ ಅವರೆಲ್ಲ ಕ್ಲಾಸ್ಮೇಟ್ಸು. ಆಗ ಸ್ಕೂಲಲ್ಲಿ ಯಾವುದೋ ಫಂಕ್ಷನ್ ಆದಾಗ ಇವ್ರನ್ನ ಡ್ರಾಮಾ ಮಾಡಿದ್ದಾರೆ ಆ ವಯಸ್ಸಲ್ಲಿ, ಆ ಚಿಕ್ಕ ವಯಸ್ಸಿನಲ್ಲಿ. ಅಲ್ಲಿ ನಮ್ಮ ನಾಟಕ ರಂಗದ ಅತಿ ಹಿರಿಯ ವ್ಯಕ್ತಿ ವರದಾಚಾರ್ ಬಂದಿದ್ರಂತೆ. ಅಲ್ಲಿ ಇವರು ನೋಡಿ ಆ್ಯಕ್ಟ್ ಮಾಡೋದು ನೋಡಿ ಇವ್ರನ್ನ ನಮ್ಮ ಮುಖನ ಹೇಳಿ ಕಳಿಸಿ ಅವರ ಕಂಪ್ನಿಗೆ ಕರೆಸ್ಕೊಂಡ್ರಂತೆ. ಅದಕ್ಕೆ ಮೊದಲು ಸ್ವಲ್ಪ ಮನೆಯಿಂದ ತಡೆ ಇತ್ತು, ರೆಸಿಸ್ಟೆನ್ಸ್ ಇತ್ತು ಅಜ್ಜಿಯಲ್ಲಿ, ಅದಕ್ಕೆ ಯಾಕೆ ಹೋಗ್ತೀಯ ಹಾಗೆ ಅಂತೆಲ್ಲ. ಆದ್ರೂ ತೀರ ಆಸೆ ಏನೋ ಆಗಲಿ ಭಗವಂತನ ಇಚ್ಛೆ ಅಂತ ಕಳಿಸ್ಬಿಟ್ರು. ಅವಾಗ ಎಷ್ಟು ವಯಸ್ಸು ಸರ್ ಅವ್ರಿಗೆ? 8ನೇ ವಯಸ್ಸು ಸರ್. 8-9 ವರ್ಷ. ತುಂಬ ಹುಡುಗ. ಅಂದರೆ ಆವಾಗಿನ ಕಾಲದಲ್ಲಿ ಈ ಥರ ನಾನು ಅಷ್ಟೇ ಸರ್. 13 ವರ್ಷಕ್ಕೆ ನಂಗೆ SLC ಆಗೋಯ್ತು. 14ಕ್ಕೆ PUC ಮಾಡಿದೆ. 17 BSc ಆಯಿತು, MSc ಆಯಿತು, ಜಾಬ್ ಸೇರ್ಕೊಂಡ್ಬಿಟ್ಟೆ. ಅದು 20 ವರ್ಷಕ್ಕೆ ಜಾಬ್ ಸೇರ್ಕೊಂಡ್ಬಿಟ್ಟಿದ್ದೆ. ಅದು ಆವಾಗ ಏನಾಗಿತ್ತು ಗೊತ್ತಿಲ್ಲ ನನಗೆ. ತುಂಬ ಚಿಕ್ಕ ವಯಸ್ಸು, ಮನೆ ಬಿಟ್ಟಿಲ್ಲಾರ್ದಂಥ ಸಂದರ್ಭ. ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವರು ತಾತ ಹೋಗ್ಬಿಟ್ಟಿದ್ರಿಂದ ಜೀವನ ಭಾಳ ಕಷ್ಟ ಇತ್ತು. ಎಷ್ಟು ಜನ? 3 ಜನ ಅಣ್ಣ, ಒಬ್ಬ ಅಣ್ಣ ಒಬ್ಬ ತಮ್ಮ ಮಾಧವರಾಯರಿಗೆ. ಹೌದು ಸರ್. ನಮ್ಮ ತಂದೆಗೆ ಇಬ್ಬರು, ಒಬ್ಬ ಅಣ್ಣ ಒಬ್ಬ ತಮ್ಮ ಭಾಳ ದೊಡ್ಡ ಹಾರ್ಮೋನಿಯಂ ಎಕ್ಸ್ಪರ್ಟು ಪದ್ಮನಾಭ್ ಅಂತ. ಅವ್ರನ್ನ ನಾವು ನಾಭ ಅಂತ ಕರಿತಿದ್ರು. ಹಾರ್ಮೋನಿಯಂನಲ್ಲಿ ಅವರು ಬಳಗಿದ ಕೈ, ಹಳೆ ಕಾಲದಲ್ಲಿ ಕಾಲಲ್ಲಿ ಒತ್ತುವಂಥ ಹಾರ್ಮೋನಿಯಂ ಇತ್ತಲ್ಲ, 2 ಕೈಗಳ ಸ್ಪೀಡು ಸಿಕ್ಕಾಬಟ್ಟೆ ಇತ್ತಂತೆ. ಆದರೆ ದೊಡ್ಡವರು ಅಷ್ಟೊಂದು ಓದಲಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕು ಸಾಗಿಸಿದವರು. ಇವರು ಹುಟ್ಟಿದ ಅದೇ ನಾಟಕ ಸೇರ್ಕೊಂಡ ಮೇಲೆ ಬೇರೆ ಬೇರೆ ಪಾತ್ರಗಳೆಲ್ಲ ಮಾಡ್ಕೊಂಬಂದ್ರಂತೆ. ಆಮೇಲೆ ಬೇರೆ ಬೇರೆ ಕಂಪ್ನಿಗಳಿಗೂ ಹೋದರು. ಅಲ್ಲೇ ನಾಟಕದಲ್ಲೇ ಮೂಲ, ಅಲ್ಲೇ ಸಂಗೀತ ಸಾಹಿತ್ಯ ಸ್ವಲ್ಪ ಎಲ್ಲ ಕಲಿತು. ವಿದ್ಯಾಭ್ಯಾಸ ಅಷ್ಟೇ ಸರ್ ಓದಿದ್ದು. SLCನೂ ಮಾಡಲಿಲ್ಲ ಆಗಿನ ಕಾಲದಲ್ಲಿ, ಮೆಟ್ರಿಕ್ ಅನ್ನೋರಲ್ಲಾಗ ಅದು ಮಾಡಲಿಲ್ಲ. ಬಟ್ ವಿಚಿತ್ರ ಏನು ಅಂದರೆ, ಒಂದು 8-10 ಭಾಷೆ ಓದೋರು, ಬರೆಯೋರು, ಮಾತಾಡೋರು. 8-10 ಭಾಷೆ. ಇಂಗ್ಲೀಷಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಇಂಗ್ಲೀಷ್ ತುಂಬ ಚೆನ್ನಾಗಿ, ಎಸ್ಪೆಷಲಿ ಗ್ರಾಮರ್ ಪಾರ್ಟು. ನಂಗೆ ಗ್ರಾಮರ್ ಹೇಳ್ಕೊಟ್ಟಿದ್ದೆ ಅವರು. ನಂಗೇನು ಇಂಗ್ಲೀಷ್ ಚೆನ್ನಾಗಿ ಬರೋಲ್ಲ. ಇದು ಎಷ್ಟು ಕಲ್ತಿದ್ನೋ ಅವ್ರ ತನಕ ಹೇಳ್ಕೊಡು. ರನ್ನನ್ ಮಾರ್ಟಿನ್ ಒಂದು ಪುಸ್ತಕ ಇತ್ತು, ಓದೋ ವಿಷಯದಲ್ಲಿ ಸ್ಟ್ರಿಕ್ಟು. ದಿನಕ್ಕೆ ಒಂದು 8 ಹೊಡೆದು ಅದು ಓದು ಅಂತ ಹೇಳಿ ಓದಿಸಿ, ಇದ್ದು ಬದ್ದದಲ್ಲಿ ಒಂದು 10% ಅವರಿಂದನೇ ಕಲ್ತಿರೋದು. 8-10 ಭಾಷೆ ಮಾತಾಡೋರು ಅವರು, ಬರೆಯೋರು, ಮಾತಾಡೋರು, ಓದೋರು, ಬರೆಯೋಲ್ಲ ಆಗ್ತಿತ್ತು. ಅದಾದಮೇಲೆ ಅವ್ರು ಹೇಳೋದು ಕೆಲವು ಕಡೆ ಹೇಳಿದ್ರು ಅವರು 1919ನೇ ಇಸ್ವಿ ಅಂತೇನೋ. ಇಲ್ಲ, ಅವ್ರು ಸತ್ತಾಗ 76 ವರ್ಷ ಅವ್ರಿಗೆ. ಅದರಿಂದ 1909 ಅಂತ ಅಂದ್ಕೊಂಡಿದ್ದೀನಿ. ಡೇಟ್ ಎಲ್ಲ ಜ್ಞಾಪಕ ಇಲ್ಲ ಸರ್ ನನಗೆ. ಆಮೇಲೆ ನಾಟಕಕ್ಕೆ ಆದಮೇಲೆ ಅವ್ರಿಗೆ ಸ್ವಲ್ಪ ನಾಟಕದ ಕಡೆ ಆಸಕ್ತಿ ಜಾಸ್ತಿ ಆಗ್ತಿದ್ದ ಹಾಗೆಯೇ ಆಗ್ತಾನೆ ಸಿನಿಮಾ ಶುರು ಆಗಿತ್ತು. ಸಿನಿಮಾ ಶುರು ಆದಾಗ HLN ಸಿಂಹ ಅವರು ಒಂದು ಸಂಸಾರ ನೌಕ ಅಂತ ಒಂದು ಡ್ರಾಮಾ ಇತ್ತು, ಅದು ಒಂದು ನಾಟಕಗಳಿತ್ತು. ಆ ನಾಟಕಗಳೆಲ್ಲ ಅದನ್ನ ಪಿಕ್ಚರಾಗಿ ಮಾಡಬಾರ್ದು ಅಂಥೇಳಿ ಅದನ್ನ ಮೂವಿ ಮಾಡಿದ್ರು. ಅದು ಕನ್ನಡದ ಫಸ್ಟ್ ಸೋಷಿಯಲ್ ಮೂವಿ, 1936ನೇ ಇಸ್ವಿ, ಸಂಸಾರ ನೌಕ ಅಂತ. ಅದರಲ್ಲಿ ಒಂದು ಪಾತ್ರ ದೀಕ್ಷಿತ ಅಂತ, ಅದನ್ನ ಅದರ ಹೀರೋ ಪ್ರೀತಿಯಿಂದ ಡಿಕ್ಕಿ ಅಂತ ಕರೀತಾ ಇರ್ತಾರೆ. ಆ ಪಾತ್ರ ತುಂಬ ಅದ್ಭುತವಾಗಿ ಬಂತು ಆಗಿನ ಕಾಲದಲ್ಲಿ ಇರೋದ್ರಿಂದ. ಫಸ್ಟ್ ಸಾಮಾಜಿಕ ಚಿತ್ರ ಅಂತ ಹೇಳ್ತಾರೆ ಅದನ್ನ. ಆ ಹೆಸರಲ್ಲಿ ಅವ್ರು ಎದುರಿಂದ ಅಲ್ಲಿ ಇನ್ನೊಬ್ಬರು ಮಾಧವರಾವ್ ಇದ್ದರು, ತಮಾಷ್ ಮಾಧವರಾವ್ ಅಂತ ಅವ್ರು ಕರಿತಿದ್ರು. ಇವ್ರನ್ನ ಡಿಕ್ಕಿ ಮಾಧವರಾವ್ ಅಂತ ಕರೆಯೋರು. ಅಂದರೆ ನಾವು ನಮ್ಗೆ ಗೊತ್ತಿರಲಿಲ್ಲ ಮೊದಲು, ಆಮೇಲೆ ತಿಳ್ಕೊಂಡಿದ್ದಷ್ಟೇ ಇದು. ಓಕೆ. ಆಮೇಲೆ ನಾಟಕ ಚಿತ್ರ ಮುಂದುವರಿತು. ಅಂದರೆ ಅದೇ ಚಿತ್ರದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಥರದ್ದು ಪಾತ್ರಗಳನ್ನು ಮಾಡ್ಕೊಂಡ್ಬಂದರು. ಮೋಸ್ಟ್ಲಿ ಎಲ್ಲ ವಿಲನ್ ಪಾತ್ರಗಳೇ ಮಾಡಿರೋದು. ನೆಗೆಟಿವ್ ಅಂದರೆ ಬರ್ತೀನಿ ಸರ್, ನಾನು ಹಂತವಾಗಿ ಮಾತಾಡ್ಕೊಂಡು ಬರ್ತೀನಿ. ಸೊ ಡಿಕ್ಕಿ ಮಾಧವರಾವ್ ಅಂತ ಅವರಂದರೆ ಮೊಟ್ಟ ಮೊದಲನೇದಾಗಿ ಬೆಳ್ಳಿ ತೆರೆಗೆ ಬಂದ ಚಿತ್ರ ಸಂಸಾರ ನೌಕ. ಹೌದು. ಅಲ್ಲಿಂದ ಮಾಧವರಾವ್ ಅವರು ಡಿಕ್ಕಿ ಮಾಧವರಾಗಿ ನಮಗೆ ಪರಿಚಯ ಆದರು. ಅದಾದಮೇಲೆ ನಿಮ್ಮ ಅಜ್ಜಿಯವರು ಅಂದರೆ ಅವ್ರಿಗೆ ಈ ಕಲೆಗೆ, ಈ ಆ್ಯಕ್ಟಿಂಗಿಗೆಲ್ಲ ಪ್ರೋತ್ಸಾಹ ಕೊಟ್ಟರೆ ಯಾವ ಥರ? ಇಲ್ಲ ಸರ್, ಹಾಗೆ ಬಡತನದ ಪರಮಾವಧಿ. ಆದ್ದರಿಂದ ಏನು ಬರುತ್ತೋ ಅಷ್ಟೇ. ನನಗೆ ಅವರು ಅಜ್ಜಿ ಬಗ್ಗೆ ಎಷ್ಟೋ ಗೊತ್ತಿಲ್ಲ, ಯಾಕಂದ್ರೆ ನಾವು ಕಂಡು ಹೋಗ್ಬಿಟ್ಟಿತ್ತು. ಅವ್ರಿಗೆ ತುಂಬ ತೊಂದರೆ ಪಟ್ಟರು ಪಾಪ. ಅವ್ರು ಎಲ್ಲಿ ಯಾವ ಹೋದ್ರು ಏನೋ ಗೊತ್ತಿಲ್ಲ ನನಗೆ. ಅಜ್ಜಿಯವ್ರ ಹೆಸರು ಸರ್? ರಮಾಬಾಯಿ ಅಂತ. ತಾತ ಅವರು ಮಲ್ಹಾರ್ ರಾವ್ ಅಂತ, ಮುರಾರಿ ರಾವ್ ಅಂತಲೂ ಹೇಳ್ತಾರೆ. ಓಕೆ ಓಕೆ. ಸೊ
ಈ ರೀತಿ ಅವರು ಚಿತ್ರರಂಗಕ್ಕೆ ಬಂದರು. ಚಿತ್ರರಂಗಕ್ಕೆ ಬಂದು ಬಹುಶಃ ಡಿಕ್ಕಿ ಮಾಧವರಾವ್ ಅಂತ ಪ್ರಖ್ಯಾತರಾದರು. ನಂತರ ಹೇಗಿತ್ತಂತೆ ಸರ್ ಅವರ ಚಿತ್ರಜೀವನ, ಬೇರೆ ಪಿಕ್ಚರ್ಗಳು, ಅಭಿನಯ? ಸರ್ ಹೇಳಿದ್ನಲ್ಲ ಸರ್, ಅವ್ರಿಗೆ ಸಿಗ್ತಿದ್ದಂತಹ ಅವ್ರ ಬಾಡಿ ಲ್ಯಾಂಗ್ವೇಜು ಮತ್ತು ಅವರ ಬಾಡಿ ಇದ್ದಿದ್ದು, ಈ ವಾಸ್ ಒಂಥರ ಲೀನ್ ಪರ್ಸನಾಲಿಟಿ. ತುಂಬ ಲೀನೇನಿಲ್ಲ, ಗರಡಿಗೆ ಹೋಗೋರು ಚೆನ್ನಾಗಿ. ಹಾಗೆ ಗರಡಿ ಆಗಿನ ಕಾಲದಲ್ಲಿ ಗರಡಿ ಮನೆ ನಾನು ಕರ್ಕೊಂಡು ಹೋಗೋರು. ನನಗೇನು ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅವ್ರು ಚೆನ್ನಾಗಿ ಮಾಡೋರು. ಆದರೆ ಅವ್ರ ಕಂಠ ನನಗೇನು ಜ್ಞಾಪಕ ಇದೆ. ಕಣ್ಣು ನೋಡೋಂಥ ಮೆಥಡ್ ಸ್ಟ್ರೈಟಾಗಿ ಒಂಥರ ಶಾರ್ಪ್ ವಾಯ್ಸು, ನುಗ್ಬಿಡುತ್ತೆ ನಮ್ಮ ಮೈ ಒಳಗೆ ಅಂತ. ವಾಯ್ಸು ಅಷ್ಟೇ ಅದ್ಭುತವಾದಂಥ ವಾಯ್ಸು. ಆಮೇಲೆ ಆ ಸಂಗೀತ ಎಲ್ಲ ಹೇಳುವಾಗಲೂ ಅಷ್ಟೇ ಶ್ರುತಿ ಎಲ್ಲ ಮೇಲಿಟ್ಕೊಂಡು ಹೇಳೋವಂಥದ್ದು. ಆಮೇಲೆ ಅದರಿಂದ ಅದು ಸಿಗ್ತಾ ಇದ್ದಿದ್ದೇ ವಿಲನ್ ಪಾತ್ರಗಳು, ಬೇಸಿಕಲಿ ವಿಲನ್ ಪಾತ್ರಗಳು. ಆದರೆ ಒಂದು ನಂಗೆ ತುಂಬ ಮುಂದೆ ಹೇಳ್ತೀನಿ ಅದನ್ನು, ಮಕ್ಕಳ ರಾಜ್ಯ ಅಂತ ಪಿಕ್ಚರ್ ಬಂತು. ಅದರಲ್ಲಿ ವಿಲನ್ನು, ಬಟ್ ಕಾಮಿಡಿ ವಿಲನ್, ಹ್ಯೂಮರ್ ಒಂಥರ ಅಲ್ಲಿ ಉಚಿತವಾಗಿ ಆಡುವಂಥ ವ್ಯಕ್ತಿ, ಅವ್ರ ರಾಜ, ಬಟ್ ಕ್ರೂರಿ, ಆ ಥರದ್ದಿತ್ತು ಅಲ್ಲಿ. ಏನು ನಡೆದಿರಲೇಬೇಕು. ಸೊ ನೀವು ಅಂದರೆ ನಿಮ್ಮದು ತಾಯಿಯವ್ರದ್ದು ವಿಷಯನೂ ಮಾತಾಡೋದಕ್ಕೆ ಹಂತವಾಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ತಂದೆಯವ್ರದ್ದು ಚಿತ್ರಗಳು ಅಂದ ತಕ್ಷಣ ನಿಮಗೆ ಒಬ್ಬ ಮಗನಾಗಿ ಪಟ್ ಅಂತ ಯಾವ ಚಿತ್ರಗಳು ನೆನಪಾಗುತ್ತೆ ಅವ್ರ ಚಿತ್ರಗಳು? ಸರ್ ನನಗೆ ಜ್ಞಾಪಕ ಇರೋಂಥದ್ದು ಮಕ್ಕಳ ರಾಜ್ಯ, ಮೊದಲ ತೇದಿ ಅಂತ, ಫಸ್ಟ್ ಡೇ, ಮೊದಲ ತೇದಿ ಅಂತ. ಅದು ಪದ್ಮಿನಿ ಪಿಕ್ಚರ್ಸ್ ಮಾಡಿದ ಮೊದಲನೇ ಪಿಕ್ಚರ್, ನಮ್ಮ ಪಂತಲು ಅವರು ಮಾಡಿದ ಚಿತ್ರ. ಅದಾದಮೇಲೆ ಸಾಕು ಮಗಳು, ಕಲ್ಪನಾ ಫಸ್ಟ್ ಪಿಕ್ಚರ್ ಅದು. ಕಲ್ಪನಾ ಅವ್ರ ಫಸ್ಟ್ ಪಿಕ್ಚರ್. ಎಮ್ಮೆ ತಮ್ಮಣ್ಣ ಅಂತಿದೆ, ಕನ್ಯಾದಾನ, ರಾಧಾರಮಣ. ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ರು? 120 ಅಂತ ಹೇಳಿದ್ರು. ಅನಿಷ್ಠಾನ ಸಿಗಲೇ ಇಲ್ಲ, ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ. ಅದು 120 ಚಿತ್ರ ಅಂತ ಹೇಳಿದ್ದಾರೆ, ನನಗೆ ಕೆಲವು ಮಾತ್ರ ಸಿಕ್ಕಿದೆ ಅಷ್ಟೇ. ಸೊ ನಿಮಗೆ ಇಷ್ಟು ವಿವಿಧ ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ತಂದೆಯವರು ನಟಿಸಿದ್ದಾರೆ. ನಿಮಗೆ ಒಬ್ಬ ಮಗನಾಗಿ ಹಾಗೂ ಒಬ್ಬ ಪ್ರೇಕ್ಷಕನಾಗಿ ನಿಮ್ಮ ತಂದೆಯವರು ಯಾವ ಪಾತ್ರ ತುಂಬ ಎಂಜಾಯ್ ಮಾಡಿದ್ದೀರಾ ನೀವು? ಅದಕ್ಕೆ ಹೇಳಿದ್ರೆ ಮಕ್ಕಳ ರಾಜ್ಯ. ಅದು ಮುಖ್ಯವಾಗಿ ಅದೊಂದೇ ನನ್ನ ಮನಸ್ಸು ತುಂಬ, ಯಾಕಂದ್ರೆ 2-3 ಸರ್ತಿ ನೋಡಿದ್ವಿ ಅದನ್ನ, ಆ ಪಿಕ್ಚರ್ನ. ರಾಜ್ಕಮಲ್ ಥಿಯೇಟ್ರಲ್ಲಿ ಬರ್ತಾ ಇತ್ತದು. ನಾವು ಒಂದು 2-3 ಸರ್ತಿ ನೋಡಿದ್ವಿ ಹೋಗಿ. ಓಕೆ, ನಮ್ಗೆ ಇಷ್ಟ ಆಯ್ತದು. ಅದ್ರಲ್ಲಿ ನಮ್ಮ ಎಂ ಎಸ್ ಉಮೇಶ್ ಅವರು ಆ ಚಿತ್ರದ ಮೂಲಕನೇ ಚಿತ್ರರಂಗಕ್ಕೆ ಒಂದು ಬಂದಂತ ಒಂದು ಚಿತ್ರರಂಗದಲ್ಲಿ ಗುರುತು ತಗೊಂಡಂತ ಚಿತ್ರ ಅದು. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಅದರಲ್ಲಿ ದೇಶದ್ರೋಹಿ ಪಾತ್ರ ಮಾಡುವಾಗ ಆ ಕುಟಿಲತೆ ಮೊಗದಲ್ಲೇ ಕಾಣಿಸ್ತಾ ಇದ್ದೀನಿ ಅನಿಸ್ತಾ ಇತ್ತು. ಆ ಶೂಟಿಂಗು ಹೋಗಿದ್ದೆ ನಾನು. ಹೋಗಿದ್ರಾ? ಶೂಟಿಂಗು ಹೋಗಿದ್ದೆ. ಓಕೆ. ಚೆನ್ನಮ್ಮನ ಅದನ್ನ ಇವರು ಅದನ್ನ ರಾಣಿಗೆ ಫಿರಂಗಿಗಳಲ್ಲಿ ಗುಂಡು ಹಾಕೋ ಬದಲು ಅದನ್ನ ಸಗಣಿ ತುಂಬಿಸಿಟ್ಟಿರ್ತಾರಲ್ಲ, ಆ ಪ್ಲಾನಿಂಗೆಲ್ಲ ಅವಾಗ ತೋರ್ತಂತ ಮುಖಭಾವ ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ. ಮದ್ದಿನ ಕೋಣಿಗೆ ಸಗಣಿ, ಎಣ್ಣೆ, ರಾಗಿ ಬೆರಿಕೆ ಮಾಡಿಸ್ಬಿಡ್ತೀನಿ. ಮಾಧವರಾವ್ ಅವರ ಜೀವನದಲ್ಲಿ ತಮ್ಮ ತಾಯಿಯವರು ಬಂದಿದ್ದು ಯಾವಾಗ, ಮದುವೆ ಯಾವಾಗ ಆಯಿತು ಸರ್? ಗೊತ್ತಿಲ್ಲ ಸರ್, ಕರೆಕ್ಟ್ ಗೊತ್ತಿಲ್ಲ. ಓಕೆ, ತಮ್ಮ ತಾಯಿಯವ್ರ ಹೆಸರು ಸರ್? ಇಂದ್ರಮ್ಮ ಅಂತ. ಓಕೆ, ನೀವು ಎಷ್ಟು ಜನ ಸರ್ ಅಣ್ಣ ತಮ್ಮಂದರು? ನನಗೆ 2 ಅಕ್ಕಂದರು, ಒಬ್ಬ ತಮ್ಮ, ಒಬ್ಬ ತಂಗಿ. ಓಕೆ. ನನ್ನ ತಮ್ಮ ರೀಸೆಂಟಾಗಿ ಹೋಗ್ಬಿಟ್ಟ, ಹೇಳಿದ್ರು. ನಾವು ದೊಡ್ಡ ಅಕ್ಕನೂ ಇಲ್ಲ, 2ನೇ ಅಕ್ಕ ಮಾತ್ರ ಇದ್ದಾರೆ, ತಂಗಿ ಇದ್ದಾಳೆ. ಓಕೆ, 2ನೇ ಅಕ್ಕ ಎಲ್ಲಿ? ಮೈಸೂರಲ್ಲಿ ಇದ್ದಾರೆ? ಬೆಂಗಳೂರು ಇದ್ದಾಳೆ ಸರ್. ತಂಗಿಯವರು ಮೈಸೂರಲ್ಲಿ. ಡಿಕ್ಕಿ ಮಾಧವರಾಯರು ಅಂದರೆ ಅವತ್ತಿನ ಕಾಲದಲ್ಲಿ ಜನಗಳಿಗೆ ಮನೋರಂಜನೆ ಅಂದರೆ ನಾಟಕ ಬಿಟ್ಟರೆ ಅಂದರೆ ರೇಡಿಯೋ ಇತ್ತು, ಇಲ್ಲ ಸಿನಿಮಾ. ಮಾಧವರಾಯರು ಒಬ್ಬ ಜನಪ್ರಿಯ ಸಿನಿಮಾ ಕಲಾವಿದ. ಸೊ ಇಂಥ ಕಲಾವಿದ್ರ ಮಗ ಅಂತ ನಿಮಗೆ ಯಾವ ರೀತಿ ಇರ್ತಿತ್ತು ಗುರುತು? ಮನೆಯಲ್ಲಿ ಯಾವ ರೀತಿ ಒಬ್ಬ ತಂದೆಯಾಗಿ ಹೇಗಿರೋರು ಸರ್? ಹೊರಗಡೆ ವಿಲನ್ನು, ಕೋಪ, ಕ್ರೂರತೆ ಎಲ್ಲ ಇತ್ತು, ಮನೇಲಿ ಅಷ್ಟೇ ಕಾಮ, ಭಾಳ ಒಂಥರ ಸಿದ್ಧಪ್ರಜ್ಞ ಅಂತಾರಲ್ಲ ಆ ಥರ, ಏನು ಹಚ್ಕೋತಿರ್ಲಿಲ್ಲ. ಹೆಚ್ಚಿಗೆ ತುಂಬ ಧಾರಾಳಿ. ನಮ್ಮನೆಗೆ ಹಿಂದಿನ ಕಾಲದ ಒಂದು ವಾರಾನ್ನ ಅಂತಿತ್ತು, ತಮಗೆ ಗೊತ್ತಿರಬೇಕು. ನಮ್ಮಲ್ಲಿ ನಮಗೆ ತಿನ್ನಕ್ಕೆ ಇರ್ತಿರ್ಲಿಲ್ಲ, ಭಾರಿ ಕಷ್ಟ. ಅಯ್ಯೋ, ಆಗ ನಮ್ಮಲ್ಲಿ ದಿನ ಒಬ್ರಿಗೆ ಊಟ ಆಗಬೇಕು, ಅದು ಪದ್ಧತಿ. ಅವರು ಯಾರನ್ನಾರು ಒಬ್ರು ಇರಬೇಕು, ಹಂಗೆ ವಾರಕ್ಕೆ ಓಡಿಸು ಇರ್ತಿತ್ತು. ಏನು ಬಯಸು ಹಾಕೋದು? ಇಲ್ಲವೇ, ಏನೂ ಇಲ್ಲ, ಇನ್ಕಮ್ಮೇ ಇಲ್ಲ. ಹಾಗೆ ಆಗ ನಮ್ಮ ತಾಯಿಯ ಅಕ್ಕ ಒಬ್ಬರಿದ್ದರು, ನಾವು ನಿಮ್ಮ ಜೊತೆಗೆ ಇದ್ವಿ, ನಾವು ಅವ್ರ ಜೊತೆಗೆ ಇದ್ವಿ. ಅವ್ರು ನಮ್ಮ ಇರಲಿಲ್ಲ, ನಮ್ಮ ದೊಡ್ಡವ ಇದ್ರು ಅವರು. ಶಿ ವಾಸ್ ಮ್ಯಾರಿಡ್ ಎಟ್ 8 ಆ್ಯಂಡ್ ಶಿ ಬಿಕಮ್ ಎ ವಿಡೋ ಎಟ್ 10. ಅಯ್ಯೋ ತೇರಿ, ಬಾಲ್ಯ ವಿವಾಹ. ಹ್ಞೂ ಸರ್, ಆಗಿನ ಕಾಲದಲ್ಲಿ 8ನೇ ವಯಸ್ಸಿಗೆ ಮದುವೆ ಆಯಿತು, 10ನೇ ವರ್ಷಕ್ಕೆ ವಿಡೋ ಆಗ್ಬಿಟ್ರು. ಅವರು ಆಮೇಲೆ SSLC ಓದಿ ಫಸ್ಟ್ ಲೇಡಿ ಟು ಬಿಕಮ್ ದ ಚೀಫ್ ಹೆಡ್ ಮಿನಿಸ್ಟರ್ಸ್ ಆಫ್ ಎ ಸ್ಕೂಲ್. ಅವರು ಶಿ ಲೀವ್ಡ್ ಫಾರ್ 104 years. ಆಕೆ ಹೆಸರು ಸರ್? ಜಯಲಕ್ಷ್ಮಿ ಅಂತ. ನಾವು ಜಯಮ್ಮ ಅಜ್ಜಿನ ತಾಯಿ ಅಂತ ಕರಿತಿದ್ವಿ. 104 years ಇದ್ರು. ಒಂದು ದಿವಸ ಹಾಸ್ಪಿಟಲೈಸ್ ಆಗಿಲ್ಲ, ಏನೂ ಇಲ್ಲ. ಶಿ ವಾಸ್ ಬ್ರೇವ್ ಆಗಿನ ಕಾಲದಲ್ಲಿ. ಆಮೇಲೆ ಆಗಿನ ಕಾಲದಲ್ಲಿ ಇಂಗ್ಲೀಷ್ ಮಾತಾಡ್ತಿದ್ದು, ಅರಮನೆಗೆ ಹೋಗಿ ಮಾತಾಡ್ತಿದ್ದು, ಡೈರೆಕ್ಟಾಗಿ ರಾಜತ್ರ ಮಾತಾಡ್ತಿದ್ದು ಅವರೊಬ್ಬರೇ, ಮಹಾರಾಜರು. ಹೌದು. ಅವ್ರ ತಂದೆ ಎಕ್ಸ್-ಸರ್ವಿಸ್ ಮನ್ ಆಗಿದ್ರು, ಅವರೇ ನಮ್ಮ ತಾಯಿಯ ತಂದೆ. ಅವ್ರು ನಮ್ಮ ಸ್ವಲ್ಪ ಎಲ್ಲ ನೋಡಿ ನಮಗೇನು ಇದೆಯೆಲ್ಲ ಕಳಿಸಿ ಎಲ್ಲ ಮಾಡಿದ್ರು. ನಾವು ಅವ್ರಿಗೆ ಯಾವತ್ತು ಚಿರಋಣಿ. ಗ್ರೇಟ್ ಲೇಡಿ.
ನನಗೆ ಇದು ನಮ್ಮ ತೊಂದರೆ ಆಗ್ತಿತ್ತು. ನಮ್ಮೊಬ್ಬ ಸ್ವಲ್ಪ ಕೆಲಸ ಬರೋದು ಧಾರಾಳತನ ಜಾಸ್ತಿ ಅಂತಲೇ ಹೇಳಬೇಕು ನಾನು. ರೋಡಲ್ಲಿ ಹೋಗುವಾಗ ಯಾರು ಈ ಥರ ಮದುವೆ ಸಹಾಯ ಮಾಡಿ ಏನು ಮಾಡಲಿ, ಏನು ಕೊಟ್ಟರು ಓಕೆ, ನನ್ನ ಮುಂದೆ ಜುಬ್ಬ ತೆಗೆದು ಬಿಚ್ಕೊಟ್ಬಿಡೋದು. ಆ ಥರ ಮನುಷ್ಯ. ಕೈಲಿದೆ ಉಂಗುರ ತೆಗೊಟ್ಬಿಡೋದು. ಅಷ್ಟು ಧಾರಾಳ್ತಾನ, ತುಂಬ ಓವರ್ ಧಾರಾಳ್ತಾನೆ. ನಾಳೆಗೆ ಯೋಚನೆ ಮಾಡಲ್ಲ, ನಡೆಸ್ತಾನೆ, ಭಗವಂತ ಏನೇ ನಡೆಸ್ತಾನೆ ಅಷ್ಟೇ. ಆ ಥರ ಮಾಡ್ಕೊಂಡಿದ್ದ ವ್ಯಕ್ತಿ. ತುಂಬ ಸರಳ. ಆಮೇಲೆ ಬೇಕು ಅಂತ ಏನೂ ಕೇಳಲೇ ಇಲ್ಲ, ತನಗಾಗಿ ಏನೂ ಮಾಡ್ಕೊಳ್ಳಿಲ್ಲ. ಕೊನೆಗೆ ತೊಂದರೆ ಆಯಿತು, ದೇಹದ ತೊಂದರೆಗಳಾಯಿತು, ಆಗ ಒಂದಿಷ್ಟು ಅಷ್ಟೇ ಹೊರತು ಮೊದಲಿಂದ ಏನೂ ಮಾಡಲಿಲ್ಲ, ಯಾವ ವಾಸ್ತಿನೂ ಮಾಡಲಿಲ್ಲ, ಏನೂ ಮಾಡಲಿ. ಓಕೆ, ಮನೆಯಲ್ಲಿ ಇವಾಗಲೇ ಹೇಳಿದ್ರೆ ತುಂಬ ಆರಾಮಾಗಿ ಇದಾಗಿರೋರು ಅಂತ. ನೀವುಗಳ ವಯಸ್ಸು ಅಂದರೆ ಸ್ವಲ್ಪ ನಿಮಗೆ ಬುದ್ಧಿ ಬಂದಮೇಲೆ, ನಿಮಗಾಗಲಿ ನಿಮ್ಮ ಸಿಸ್ಟರ್ಸ್ಗಾಗಲಿ ನಿಮ್ಮ ಬ್ರದರ್ಗಾಗಲಿ ನಿಮಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಶಾಲೆಗಳಿಗೆ ಹೋದಾಗ ನೀವು ಇಂಥವ್ರ ಮಗ ಅಂತ ಗೊತ್ತಾಗ್ತಿತ್ತ ನಿಮ್ಮ ಸಹಪಾಠಿಗಳಿಗೆ, ಶಾಲೆಯವ್ರಿಗೆ? ಗೊತ್ತಾಗ್ತಿತ್ತು, ಎಲ್ರಿಗೂ ಗೊತ್ತಾಗ್ತಿತ್ತು. ಕೆಲವರಿಗೆ ಮೊದಲು ಹೌದಾ ಹಾಗೆ ಅಂತ ಆಶ್ಚರ್ಯ. ಆಮೇಲೆ ಭಾಳ ವಿಚಿತ್ರವಾದ ಪ್ರಶ್ನೆಗಳು ಕೇಳೋರು. ಇದರಲ್ಲಿ ಒಂದು ಚಿತ್ರದಲ್ಲಿ ಎಮ್ಮೆ ಮಾಡಿದ ಒಂದು ಮರ್ಡರ್ ಮಾಡ್ತಾರೆ, ನಿಮ್ಮಲ್ಲಿ ಆ ಚಾಕು ಇದೆಯಾ ಅಂತೆಲ್ಲ ಕೇಳೋರು ನನಗೆ. ಅದೇ ನಂದಕುಮಾರ್ ಸರ್, ಏನಂದರೆ ಹೀರೋಗಳ ಮಕ್ಕಳು ಅಂದಾಗ ಏನಾಗ್ಬಿಡುತ್ತೆ, ನಿಮ್ಮ ತಂದೆ ಹೆಂಗೆ ಫೈಟಿಂಗ್ ಮಾಡ್ತಾರೆ, ನಿಮ್ಮ ಬಟ್ ವಿಲನ್ಗಳ ಮಕ್ಕಳು ಅಂದ ತಕ್ಷಣ ಆ ಇಂಪ್ರೆಷನ್ ಕೂಡ ಇವತ್ತಿನಷ್ಟು ಓಪನ್ ಆಗಿರಲಿಲ್ಲ ಅವತ್ತು. ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ, ಅದು ಒಂದು ಸಿನಿಮಾ, ಅದೊಂದು ಅಭಿನಯ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದರ ಇಂಪ್ಯಾಕ್ಟ್ ಭಾರಿ ಇರೋದು. ಸೊ ಆ ಥರದ್ದು ಏನಾದರೂ ಆಗಿತ್ತಾ ಮಾಧವರ? ಇಂಪ್ಯಾಕ್ಟ್ ನೀವು ಹೇಳಿದ್ರೆ ಹೇಳ್ಬಿಡ್ತೀನಿ ಸರ್. ಯಾವ ಊರು ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಒಂದು ಸ್ಕೂಲ್ ಮಾಸ್ಟರ್ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಪಂತಲು ಅವ್ರ ಮನೇನ ಇವ್ರು ನಾಗಪ್ಪ ಬೆಂಕಿ ಹೆಚ್ಚಿಬಿಡ್ತಾರೆ. ಬೆಂಕಿ ಹೆಚ್ಚಿಬಿಟ್ಟು ತುಂಬ ಲಾಸ್ ಆಗೋಗಿರುತ್ತೆ. ಅಲ್ಲಿ ಅದು ಪಿಕ್ಚರ್ 100ನೇ ದಿವಸ ಏನೋ ಸಮಥಿಂಗ್ ಫಂಕ್ಷನ್ ಆಯಿತು. ಇವರೆಲ್ಲ ಸನ್ಮಾನ ಆಗಿರ್ಬೇಕಂತ ಹೇಳಿದ್ರು. ಅಲ್ಲಿ ಹೋಗಿದ್ರು, ಅಲ್ಲಿ ಎಲ್ಲ ಕೂತಿದ್ರು, ಏನೋ ಭಾಷಣ ಆಗ್ತಾಯಿತ್ತು. ಆಮೇಲೆ ಇವ್ರನ್ನ ಕರಿಬೇಕು, ನಮ್ಮ ತಂದೆ ಹೆಸರು ಕರೆದತ್ತೆ, ಮಾತ್ರ ಯಾರು ಬರಬೇಕು ಅಂತ. ಬಂದ ತಕ್ಷಣ ಜನಗಳಲ್ಲಿ ಇದ್ದವ್ರು ಒಂದಿಷ್ಟು ಜನ ಎಲ್ಲ ಓಡಿ ಬಂದುಬಿಟ್ಟು ಕತ್ತಿನ ಪಟ್ಟಿ ಹಿಡ್ಕೊಂಡು ಹೊಡೆದು ಜುಬ್ಬಾಲಿ ಕೆಳ ಬೀಳಿಸಿ ಒದ್ದು ಪೂರ್ತಿ ಹೊಡೆದಾಕ್ಬಿಟ್ಟಿದ್ದಾರೆ ಚೆನ್ನಾಗಿ. ಯಾಕೆಂದರೆ ನೀನು ಸಾರಿ ಆ ಮಾತು ಹೇಳಬಾರ್ದು, ಎಂಥ ಮಗನೇ ನೀನು ಮೇಟ್ರು ಮನೆ ಹಾಡು ಮಾಡಿದ್ಯಾ, ನೀನು ಸುಟ್ಟುಬಿಟ್ಟಿಯಾ ಅಂತ ಹಾಕು ಮಾರೋ ಅಂತ ಹೊಡೆದು ಕೊನೆಗೆ ಗಾಯಲಾಗಿ ಕೊನೆಗೆ ಪೊಲೀಸ್ನವ್ರು ಬಂದು ನಿಲ್ಲಿಸ್ತಿರಂತೆ. ಆಮೇಲೆ ನನಗೆ ಸನ್ಮಾನ ಬೇಡ, ಇದೇ ಸಾಕು ಸನ್ಮಾನ ಅಂತ. ಅಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ ಪಾತ್ರ. ಆಗ ಆ ಪಿಕ್ಚರು ತುಂಬ ನೋಡಿದಾಗ ಬೇರೆ ಆಗೋಗುತ್ತೆ, ಹಿಂಗೆ ಮಾಡಿಬಿಟ್ರಲ್ಲ ಅಂತ ಅನ್ಸುತ್ತೆ. ಹಾಗೆ ಶ್ರೀಶೈಲ ಮಹಾತ್ಮೆ ಅಂತ ಒಂದು ಚಿತ್ರ ಇತ್ತು ಸರ್. ಅದು ಶ್ರೀಶೈಲದಲ್ಲಿ ಯಾವುದೋ ಒಂದು ಇದು ಯೋಗಿ ಥರ ಮೇಕಪ್ ಹಾಕೊಂಡ್ಬಿಟ್ಟಿದ್ದಾರೆ. ಶೂಟಿಂಗ್ ಸ್ವಲ್ಪ ಲೇಟ್ ಆಯಿತು, ಮಳೆ ಬಂದು ಅಂತನೋ ಬೆಳಕಿಲ್ಲ ಅಂತನೋ ಅದು ಒಂದು ಕಟ್ಟೆ ಮೇಲೆ ಕೂತಿದ್ರು. ಜನ ಯಾರೋ ಇವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ನಮಸ್ಕಾರ ಮಾಡಿ, ಇಲ್ಲ ಇಲ್ಲಪ್ಪ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ, ನಾನು ಆ್ಯಕ್ಟಿಂಗ್ ಬಂದಿರೋದು, ಇಲ್ಲ ನೀವು ನೋಡೋಕ್ಕೆ ಹಂಗೆ ಕಾಣ್ತೀರಾ, ಕಳೆ ಇದೆ ಅಂತ ಹೇಳಿ ನಮಸ್ಕಾರ ಮಾಡಿ ದುಡ್ಡು ಹಾಕ್ಬಿಟ್ಟು ಹೋಗಿದ್ದಾರೆ. ಅವನೊಂಥರ ಭಾವಜೀವಿ, ಎಮೋಷನಲ್ ಪರ್ಸನ್. ನವಕೋಟಿ ನಾರಾಯಣ ಅಂತ ಒಂದು ಚಿತ್ರ ಇತ್ತು. ಅದರಲ್ಲಿ ಈ ಪುರಂದರದಾಸರು ಬರೆದಂಥ ಕೆಲವು ಕೀರ್ತನೆಗಳನ್ನೋ ಅಥವಾ ಹಾಡುಗಳನ್ನೋ ದೇವ್ರ ನಾಮನೋ ಒಂದು ಕಡೆ ಇಟ್ಟಿರ್ತಾರೆ. ಅದು ಸುಟ್ಬಿಡ್ಬೇಕು, ಅದು ಬೇಡ, ಅದು ಸರಿ ಇಲ್ಲ ಅಂದ್ಬಿಟ್ಟು ಬಿಡ್ಕೋಗ್ತಾರೆ. ಅದನ್ನ ಹೋಗ್ತಾರೆ, ಸುಡಲ್ಲ ಅಷ್ಟೇ, ಬಂದ್ಬಿಡ್ತಾರೆ. ಸುಡ್ತಾರೆ ಆ್ಯಕ್ಚುಲಾಗಿ, ನೆಕ್ಸ್ಟ್ ಹಂಗೆ ಬಂದ್ಬಿಟ್ಟಿರ್ತಾವೆ ಬಸ್ಸು. ಅದು ಬಂದಾಗ ನಮ್ಮ ಅಮ್ಮ ಹೇಳಿದ್ರು ನನಗೆ, ಅವ್ರು ಹೇಳಿಲ್ಲ ಈ ಥರ ಮಾಡಿದೆ ಸುಟ್ಬಿಟ್ಟೆ ನನ್ನ ಅಂಥೇಳಿ ಒಂದು ಉಪವಾಸ ಮಾಡಿ ಈ ಥರ ತಪ್ಪು ಕೆಲಸ ಮಾಡಿಬಿಟ್ಟೆ. ಚಿತ್ರ ಇರ್ಬೋದು, ಬಟ್ ಅದು ಒಪ್ಪಲಿಲ್ಲ, ಮನ್ಸಿಗೆ ಒಪ್ಪಿಲ್ಲ ಅವ್ರಿಗೆ. ಆದ್ದರಿಂದ ಸುಟ್ಬಿಟ್ಟೆ ಅಂತ ಅನಿಸುತ್ತೆ, ತಪ್ಪಾಯ್ತೇನೋ ಅಂಥೇಳಿ ಒಂದು ಉಪವಾಸ ಮಾಡಿ ಪೂಜೆ ಮಾಡಿ ತಪ್ಪಾಯ್ತು ಅಂತ ಭಗವಂತ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಬಂದ್ಬಿಟ್ಟು ಮಾಡ್ಕೊಳ್ತಾರೆ. ಆ ಥರ ಇಮೋಷನ್. ಅಷ್ಟು ಸೂಕ್ಷ್ಮ ಜೀವಿ, ತುಂಬ ಸೂಕ್ಷ್ಮ. ಹೊರಗಡೆ ಭಾಳ ಗಟ್ಟಿ, ಒಳಗಡೆ ತುಂಬ ಸ್ಮಾರ್ಟ್. ಓಕೆ, ಒಬ್ಬ ತಂದೆ ಎಲ್ಲ ಮಕ್ಳಿಗೂ ಸರ್ ತಂದೆನೇ ಮೊದಲನೇ ಹೀರೋ. ಸೊ ನಿಮ್ಮ ತಂದೆ ನಿಮ್ಮ ಮೊದಲನೇ ಹೀರೋ. ಸೊ ಆ ನಿಮ್ಮ ಹೀರೋ ಮನೆ ಒಳಗಡೆ ನೀವು ಆಗಲೇ ಹೇಳ್ತೀರಿ ತಮಾಷೆಯಾಗಿರೋರು, ಇದು ಮಾಡೋರು. ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗೋದು ಅವ್ರಿಗೆ ಮಕ್ಳುಗಳ ಜೊತೆ? ಸರ್ ತುಂಬ ಚಿತ್ರಗಳೇನು ಮಾಡಲಿಲ್ವಲ್ಲ, ಅರೆ ಚಿತ್ರ ಇಲ್ಲದೆ ಜೀವನ ನಡಿಬೇಕಲ್ಲ. ಅವಾಗ ಸಿನಿಮಾ ಪ್ರೊಡಕ್ಷನು ಕಡಿಮೆ ಇರೋದಲ್ಲ, ಪ್ರೊಡಕ್ಷನ್ ಇರೋದು. ಆಮೇಲೆ ನಾಟಕಕ್ಕೆ ಹೋಗ್ತಿದ್ರು. ನಾಟಕದೆಲ್ಲ ಏನು ಸರ್ ನೀವು ಹಾಗೆ ಹೇಳಬಾರ್ದು ಅಷ್ಟೇ. ಅವೆಲ್ಲನೂ 10 ರೂಪಾಯಿ 15 ರೂಪಾಯಿ ಒಂದು ನಾಟಕಕ್ಕೆ ಸಿಗ್ತಿದ್ದು ಅಷ್ಟೇ. 10 ರೂಪಾಯಿ 15 ರೂಪಾಯಿ 5 ದಿವಸ 5 ಜನ ಜೀವನ ನಡಿಬೇಕು ಅಂದರೆ ಕಷ್ಟ ಇದೆ ಅಷ್ಟೇ. 10-15 ರೂಪಾಯಿ, ಒಂದು 25 ರೂಪಾಯಿ ಕೊನೆಗೆ ನೋಡಿದ್ದು ನಾನು ನೋಡಿದ್ದು ಕೊನೆಗೆ. ಅವರೇ ನಮಗೆ ಅವರೇ ಅದ್ಭುತವಾದ ತಬಲ ಹಾರ್ಮೋನಿಯಂ ಎಲ್ಲ ಪ್ಲೇಯರು, ಸಿಂಗರು. ಜೊತೆಗೆ ಮೊದಲ ತೇದಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು ಅವರೇ, ಅಲ್ಲಿ ಹಾಡಿರೋದು ಅವರೇನೆ, ಸಂಸಾರಕ್ಕೂ ಅಷ್ಟೇ ಮಾಡಿದ್ದವರೇ. ಅರೆ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಲಿಲ್ಲ, ಬಟ್ ಕಷ್ಟಪಟ್ಟಿದ್ದ ಜೀವನ ಅಷ್ಟೇ. ಅವ್ರು ನಮಗೆಲ್ಲ ಹೇಳ್ಕೊಟ್ಟಿದ್ದು ಇವೆಲ್ಲ. ಈ ಥರ ಸ್ವಲ್ಪ ನಮಗೂ ಸ್ವಲ್ಪ ಸಂಗೀತದ ಖುಷಿ ಇತ್ತು, ಶೋಕಿ ಇತ್ತು. ಅಂದರೆ ಅದನ್ನು ಪ್ರೊಫೆಷನಲ್ ನಾವು ಒಂದಿಷ್ಟು ಮಾಡಿದ್ವಿ. ಆದರೆ ಅದು ನಮ್ದು ಏನಲ್ಲ, ಬದುಕೋಕ್ಕಾಗಲ್ಲ. ನಂಗೆ ಭಾಳ ಆಸೆ ಚಿಕ್ಕದಿಂದ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿತ್ತು.
ನಮ್ಮಪ್ಪ ಹೇಳಿದ್ರು ಈ ಲೈನ್ ಬೇಡ, ಓದು ನೀನು ಅಂತ. ಆಮೇಲೆ ಆ ಕಡೆ ಹೋಯ್ತು, ಅಲ್ಲಿ ಹೊಟ್ಟೈತೆ ಅಷ್ಟೇ. ಬಟ್ ವೆರಿ ನೈಸ್, ಕಂಫರ್ಟಬಲ್. ಪ್ರತಿ ದಿವಸ ನಮ್ಮಲ್ಲ ಸಂಜೆ ಹೊತ್ತು ಭಜನೆ, ಪ್ರತಿ ದಿವಸ ಎಲ್ಲ ಸೇರಿ ಭಜನೆ, ಹಾಡು, ಸಂಗೀತ, ಉತ್ತರಾದಿ ದಕ್ಷಿಣಾದಿ ಎರಡೂ ಬರೋದು ಅವ್ರಿಗೆ. ಅದು ನಾಟಕದಿಂದ ಬಂದಿರುವಂಥ ಬಳಿ ಅದರಿಂದ ಆ ಥರ ರಂಗಗೀತೆಗಳೆಲ್ಲ ತುಂಬ. ಆದ್ದರಿಂದ ಇವತ್ತು ಅದರ ಖುಷಿ ಹೋಗಿಲ್ಲ, ಇನ್ನೂ ಇದೆ ಮನಸ್ಸಲ್ಲಿ. ನಿಮ್ಮ ತಂದೆಯವರು ಒಳ್ಳೆ ಹಾಡುಗಾರರು ಅಂತ ಹೇಳಿದ್ರಿ. ಸಂಗೀತ ಇದು ಮಾಡಬೇಕು ಅಂದರೆ ನಿಮಗೆ ಸಂಗೀತದ ಮೇಲೆ ಆಸಕ್ತಿ, ನಿಮ್ಗೆ ಯಾವುದು ನಟನೆ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಬಂದಿಲ್ವಾ? ಇಲ್ಲ ಸರ್, ನಾವು ಹೈಸ್ಕೂಲಿದ್ದಾಗ ಕಾಲೇಜಲ್ದಾಗ ಒಂದು ಡ್ರಾಮಾಗಳು ಸ್ಕೂಲ್ ಲೆವೆಲ್ ಮಾಡಿದ್ದೆ ಹೊರತು ಯಾಕೋ ಇಲ್ಲಿ ನಮ್ಮನ್ನ ಕಟ್ಟಿಕೊಂಡು ನೋಡ್ಬಿಟ್ಟು ಅಲ್ಲ ಏನೇ ಬೇಡ ಅನ್ಸ್ಬಿಡ್ತು. ಸರ್ ಏಟು ಬಿದ್ದಾರೆ ನಮಗೆ ಗೊತ್ತಾಗೋದು ನನ್ನ ಪ್ರಕಾರ. ನಿಜ. ಒಳ್ಳೆ ಹಾಡೆಲ್ಲ ಬರೆಯೋರು ಸರ್, ಒಳ್ಳೊಳ್ಳೆ ಹಾಡು ಹೇಳಿದೆ. ನಂಗೊಂದು ಸಣ್ಣದು ಹೇಳ್ಬಿಡ್ತೀನಿ, ಅದು ಅವನು ರೇಟ್ ಮಾಡ್ಕೋಬೋದು. ಹೇಳಿ ಸರ್, ಹೇಳಿ ಸರ್ ಪ್ಲೀಸ್. 3 ಲೈನ್ ಬರೆಯೋದ್ರೆ 3 ಲೈನ್ ಹಾಕು ಅಷ್ಟೇ ಹೇಳ್ತೀನಿ. ಹಾಡು ಹೇಳೋದು ದಯವಿಟ್ಟು ಹೇಳಿ ಸರ್ ಪ್ಲೀಸ್. ಒಂದು ನಮಗೂ ಕೆಲವು ಅರ್ಥ ಆಗಿರಲಿಲ್ಲ, ಅವ್ರು ಕೇಳ್ತಿದ್ದೆ ಅವ್ರನ್ನ, ಇದು ಅರ್ಥ ಏನು ಅಂತ. ಸತ್ಯವೆಂಬುದೇ ಸ್ನಾನ, ಉಪವಾಸವೇ ನಿಯಮ, ಅಧರ್ಮದಲ್ಲಿ ಮಾಡುವ ಕರ್ಮ ವ್ಯರ್ಥ ಅಂತ. ನಾನು ಏನು ಅಂತ ಕೇಳಿದೆ. ಸತ್ಯವೆಂಬುದೇ ಸ್ನಾನ, ನೀವು ಟ್ರೂತ್ ಹೇಳಬೇಕಾದ್ರೆ ಸ್ನಾನ ಮಾಡಿದಾಗೆ ಎಲಕ್ಕಿಲ್ಲ ಬಿಡಬೇಕು. ಉಪವಾಸವೇ ನಿಯಮ, ಉಪವಾಸ ಅಂದರೆ ಏನು ಅಂದರೆ ಬೇಕು ಅನ್ಸಿರೋ ತಿನ್ನಬಾರ್ದು. ತಿನ್ನೋದು ಒಂದೇ ಥರ, ಮನಸ್ಸಿಗೆ, ದೇಹಕ್ಕೆ, ಮನಸ್ಸಿಗೆ, ವ್ಯವಸ್ಥೆಗೆ ಯಾವುದು ಬೇಡ ಅನ್ಸುತ್ತೋ ಅದು ಬೇಡ, ತಡ್ಕೋಬೇಕು, ಅದು ಉಪವಾಸ, ಕಂಟ್ರೋಲ್. ಅಸತ್ಯದಲ್ಲಿ ಮಾಡಿದ ಕರ್ಮ ವ್ಯರ್ಥ, ನೀನೇನೇ ಮಾಡೋದು ರಾಂಗಾಗಿ ಮಾಡಿದ್ರೆ ತಪ್ಪಾಗುತ್ತೆ. ಈ ಥರ ಕವನಗಳು ಬರೆಯೋದು, ಹಾಡುಗಳು ಬರೆಯೋದು, ಬೇಕಾದ ಹಾಡು ಬರೆಯೋದು. ಅದೆಲ್ಲ ಎಲ್ಲಿ ಹೋಯ್ತು, ಎಲ್ಲೂ ಗೊತ್ತಿಸಿ ಇಲ್ಲ ಸರ್, ಎಲ್ಲ ಸಿಕ್ಕಿಲ್ಲ ಸರ್. ಒಂದು ನನ್ನ ತಿನ್ನೋ ಮಟ್ಟಿಗೆ ಲಾಂಗ್ ಬುಕ್ಸ್ ಅಂತ ಮೊದಲು ಬರೋದು, ದೊಡ್ಡ ದೊಡ್ಡದು ಅಂಥದ್ದೊಂದು 12-13 ಪುಸ್ತಕ ಬರೆದಿದ್ದಾರೆ. ನಾಟಕಗಳು ಬರೆಯೋರು, ಪೆಟ್ಟಿ ಮಾಸ್ಟರ್ ಸರ್, ಎಲ್ಲ ಹಾಡುಗಳ ಕಂದು ಬುದ್ಧಿಗಳು ಬರೆಯೋದು ಎಲ್ಲ ಇತ್ತು. ಆದರೆ ಆಗಿನ ಕಾಲದ ಆ ಥರ ರೆಕಗ್ನಿಷನ್ ಇಲ್ಲ, ಈ ಥರ ಬಣ್ಣದ ಯಾವುದೂ ಇಲ್ಲ. ಆಗ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು, ಅಂದರೆ ಜೀವನನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋಯ್ತು ಅಷ್ಟೇ. ಸೊ ಅಷ್ಟೇ. ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದರಲ್ಲಿ ಬೇರೆ ಯಾರಿಗೂ ಈ ಕಲೆ, ಹಾಡು? ಅಕ್ಕ ದೊಡ್ಡಕ್ಕ ತುಂಬ ಚೆನ್ನಾಗಿ ಹಾಡೋರು, ಹಾಡಿಕೆ ಅವರು. ಇವರು ಪಿಡಿಲ್ ಚೌಡ ಇದ್ದಲ್ಲ ಸರ್, ಅವ್ರ ತಮ್ಮ ಇದು ಅವರ ಗುರುಗಳು, ನನ್ನ ಅಕ್ಕನ ಗುರುಗಳು. ನಮ್ಮಲ್ಲಿ ಹೆಸರು ಸರ್, ನಿಮ್ಮ ಅಕ್ಕವ್ರ ಹೆಸರು ಉಷಾ ಅಂತ. ನಮ್ಮಲ್ಲಿ ದಿನ ಸಂಗೀತ ಆಗೋದು. ಚೌಡಯ್ಯನವ್ರ ತಂಗಿರಿಬ್ಬರು ನಮ್ಮನೆಗೆ ಬರೋರಂತೆ, ನಾನು ಜ್ಞಾಪಕ ಇಲ್ಲ ಅವೆಲ್ಲ. ನಮ್ಮಲ್ಲಿ ದಿನಾನೂ ಸಂಗೀತ ಎಲ್ಲ ಆಗೋದು. ನನ್ನ ತಮ್ಮ ಒಳ್ಳೆ ಡ್ರಮ್ ಪ್ಲೇಯರು, ಕಾಂಗೋ ಡ್ರಮ್ ಒಂದು ಕಾಲದಲ್ಲಿ ಮೈಸೂರು ನಂಬರ್ 1 ಆಗಿದ್ದ. ತಮ್ಮವ್ರ ಹೆಸರು ಸರ್? ವಿಜಯ್ ಕುಮಾರ್ ಅಂತ. ವಿಜಯ್ ಕುಮಾರ್. ಅವನು VML ಫಾರಿನ್ ಫೈನಾನ್ಸ್ ಆಫೀಸರ್ ಆಗಿದ್ದ. ಆಮೇಲೆ ಬಿಟ್ಬಿಟ್ಟ. ದೈವಭಕ್ತ ತುಂಬ. ಅವರು ಮೈಸೂರಲ್ಲೇ ಇದ್ದಿದ್ದ? ಮೈಸೂರಲ್ಲಿ ತಮ್ಮವರು. ಹಾಂ. ಓಕೆ. ನಮ್ಮ ಮಾಧವರಾಯರು ವಿದ್ಯಾಭ್ಯಾಸದಲ್ಲಿ 10ನೇ ಕ್ಲಾಸ್ವರೆಗೂ ಮಾಡಿದ್ರು ಅಂತ ಹೇಳಿದ್ರಿ. ನಾನು ಇಲ್ಲ ಅನ್ಕೊಂಡಿದ್ದೀನಿ. ಆದರೆ ಬೇರೆ ಇದೆಲ್ಲ ಭಾಷೆ, ಜ್ಞಾನ, ಸರಸ್ವತಿ ಅವ್ರಿಗೆ ಹಂಗೆ ಒಲ್ದಿತ್ತು. ನಿಮ್ಗಳ ಮಕ್ಕಳ ವಿಚಾರ, ಮಕ್ಕಳ ಎಜುಕೇಷನಲ್ಲಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ರು ತಂದೆಯವರು? ಸರ್, ಅವರು ನನ್ನ ದೊಡ್ಡ ಮಗಳಿದ್ದಾಳೆ, ಇವನು ಎರಡನೇ ಮಗ. ಮಗಳು ಹುಟ್ಟಿದಾಗಿದ್ದರು. ಆಗ ಅವಳಿಗೆ ಬರೀ 2 ವರ್ಷ ಅಷ್ಟೇ. ಇವರೆಲ್ಲ ಹುಟ್ಟಿದ್ದು ಆಮೇಲೆ 85 ಹೋಗಿದ್ದವಳು. ನನ್ನ ಮಗಳು 83, ಅವಳು ಬರೀ 2 ವರ್ಷ ಆಗಿದ್ದು. ಅವ್ರು ನಮಗೆ ಓದಿಸುವಾಗ ಮಾಡುವಾಗ ಏನು ಮಾಡಿದ್ರು ಕರೆಕ್ಟಾಗಿ ಮಾಡು, ಸುಮ್ಮನೆ ಇವತ್ತು ಮುಗಿಸ್ದೆ ಅಂತ ಮುಗಿಸ್ಬೇಡ. ಆಮೇಲೆ ಒಂದು ಹೇಳೋರು ಅವರು, ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಆಮೇಲೆ ಡಿಸೈರ್ ವಾಟ್ ಯು ಡಿಸರ್ವ್. ನಿಂಗೇನು ಕೆಪಾಸಿಟಿ ಇದೆಯೋ ಅದು ಮಾಡು, ಇದ್ರೆ ಬೇಡ. ಆಮೇಲೆ ನಂಗೆ ತುಂಬ ಲೈಫಲ್ಲಿ ಇಷ್ಟ ಆಗಿರೋದು ಒಂದೇ ಒಂದು, ಎಕ್ಸ್ಪೀರಿಯನ್ಸ್ ಇಸ್ ಎ ಕ್ರೂಯಲ್ ಟೀಚರ್, ಇಟ್ ಗಿವ್ಸ್ ಪನಿಷ್ಮೆಂಟ್ ಫಸ್ಟ್, ಲೆಸನ್ಸ್ ಲೇಟರ್. ತಂದೆಯವರು ಅವರು ನಂಗೆ ಹೇಳಿದ್ದು, ಅವ್ರು ಕೋಟ್ ಮಾಡಿದ್ದು. ಏಟು ಬಿದ್ಮೇಲೆ ನೋವು ಗೊತ್ತಾಗೋದು. ಆದರೆ ನೋವು ಒಳ್ಳೆಯದು, ಮುಂದೆ ನಾವು ಬಸ್ಕೊಳಕ್ಕೆ ಹೋಗಲ್ಲ ನೀನು ಅಂತ. ಎಷ್ಟು ಮಟ್ಟಿಗೆ ನಾವು ಫಾಲೋ ಮಾಡ್ತಿದ್ದೀವಿ ಆ ವಿಷಯ ಬೇರೆ. ಬಟ್ ನಾನು ಹೇಳೋದು ಅಂದರೆ, ನಾನು ಜನರಲ್ಲಾಗಿ ಕೇಳ್ತಿದ್ದೆ ಸರ್ ಇದನ್ನು, ಪ್ಲೀಸ್ ಡೋಂಟ್ ಟೇಕ್ ಮೀನ್ ಎ ರಾಂಗ್ ಸೈಡ್. ಹೇಳಿ. ಅಂದರೆ ವಿದ್ಯಾಭ್ಯಾಸನೇ ಮುಖ್ಯ ಅನ್ನೋ ಒಂದು ವರ್ಗ, ನಾನು ಎಲ್ಲರೂ ಅಂತ ಹೇಳಲ್ಲ, ಇರೋ ಒಂದು ಜನಗಳ ಸಂದರ್ಭದಲ್ಲಿ ಈ ಜ್ಞಾನ ತಂದೆಯವ್ರಿಗೆ ಅಂದರೆ ಲೈಫನ್ನು ಎಷ್ಟು ಈಸಿಯಾಗಿ ಬಂಡಿಸುವಂಥದ್ದು, ಈ ಕವಿತೆಗಳು ಬರೆಯುವಂಥದ್ದು ಹೆಂಗೆ ಸರ್? ಎಲ್ಲಿಂದ ತಾಯಿ ಶಾರದೆ ಒಲ್ದವ್ರಿಗೆ ಏನೇನು ಸಾಧನೆಗಳು ಮಾಡಿದ್ರು ಆ ವಯಸ್ಸಲ್ಲಿ ನಮಗಿಂತ ಮುಂಚೆ, ಅದು ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಒಂದಂತೂ ಇದು ಬಣ್ಣ ಹಚ್ಕೊಂಡಾಗ ರಾಜ, ಬಣ್ಣ ತೆಗೆದ ಮೇಲೆ ಗರೀಬ ಅಷ್ಟೆ. ಆಮೇಲೆ ಆಗಿನ ಕಾಲ ಥರ ಈಗಿನ ಥರ ಸಬ್ಸಿಡಿ ಯಾವುದೇನು ABCD ಏನೂ ಇರಲಿಲ್ಲ ಸರ್. ಆಗ ತೊಂದರೆ, ಬದುಕಲ್ಲಿ ತುಂಬ ಕಷ್ಟಪಟ್ಟು ಹೋಗಿದ್ದ ವ್ಯಕ್ತಿ, ಒಳ್ಳೆಯ. ಆದರೆ ಸ್ಟೇಜ್ ಹತ್ತಿದ ತಕ್ಷಣವೇ ಆಗೋಯ್ತು, ಪ್ರಪಂಚ ಬೇರೆ, ಪೂರ್ತಿ ಪ್ರಪಂಚ. ಬಣ್ಣ ಹಚ್ಚಿದ್ರೆ ಅದ್ರ ಕದರೇ ಬೇರೆ. ನೀವು ಅವ್ರ ನಾಟಕಗಳು, ಸಿನಿಮಾಗಳು ಯಾವ್ದಾರು ಹೋಗಿದ್ದೀರಾ ನೋಡಿ? ಅವರ ನಾಟಕಗಳಿಗೆ ನಾನು ಮ್ಯೂಸಿಕ್ ಬಾರಿಸ್ತೀನಿ.
ಯಾವ ನಾಟಕ ಸರ್? ಯಾವ್ದಾದ್ರು ಅದ್ರದ್ದು ಏನಾದ್ರು ಮೆಮೊರೀಸ್? ಎಚ್ ಎಂ ನಾಯಕ ಸರ್, ಆಮೇಲೆ ಸದಾರಮೆ, ಆಮೇಲೆ ಇನ್ನು 2-3 ವರ್ಷ ಜಾಸ್ತಿ ಇಲ್ಲ, ಯಾಕಂದರೆ ಅದು ನಾನು 32ನೇ ವಯಸ್ಸಲ್ಲಿದ್ದಾಗ ಅವ್ರು ಹೋಗಿದ್ದು 85 ಅದನ್ನ ಅಷ್ಟೊಂದು ಇರಲಿಲ್ಲ. ಸೊ ಒಂದು ಜಮಖಂಡಿ ನಾಟಕ ಕಂಪನಿ ಅಂತ ಒಂದಿತ್ತು, ಒನ್ ಆಫ್ ದಿ ಫೈನೆಸ್ಟ್ ಕಂಪ್ನೀಸ್ ಆಗಿನ ಕಾಲಕ್ಕೆ. ಅದಕ್ಕೆ ಹೆಚ್ಚಿಗೆ ಹೋಗ್ತಿದ್ರು. ಶ್ರೀಪಾದರಾವ್ ಅಂತ ಹೋಗಿದ್ರು ಅಲ್ಲಿ ಹೆಚ್ಚಿಗೆ ಹೋಗ್ತಿದ್ರು. ಆಗ ನಮಗೂ ಅಷ್ಟೊಂದು ಪ್ರೊಫೆಷನ್ಸ್ ಇರಲಿಲ್ಲ, ನಾಟಕಕ್ಕೆ ಬಾರಿಸೋ ಅಷ್ಟು ನೋಡೋಕ್ಕೆ ಹೋಗ್ತಾಯಿದ್ವಿ ಅಷ್ಟೇ. ಚೆನ್ನಾಗಿ ಆಗಿನ ಕಾಲದಲ್ಲಿ ಈ ಥರದ್ದು ಹೈ ಲೆವೆಲ್ ಸೆಟ್ಸು ಅದೆಲ್ಲ ಏನೂ ಇರ್ತಿರಲಿಲ್ಲ ಸರ್. ಅಲ್ಲಿ ಜೀವಾಳ ಅಂದರೆ ಹಾಡು ನಾಟಕ ಅಲ್ಲಿ ಮಾಡುವಂಥ ವ್ಯಕ್ತಿಗಳು, ಆಮೇಲೆ ಎಕ್ಸ್ಪ್ರೆಷನ್ಗಳು, ಹಾವ ಭಾವ ಅಷ್ಟೇ ಸರ್. ಸಿನಿಮಾ ಶೂಟಿಂಗ್ಗಳು ಯಾವ್ದಾದ್ರು ಹೋಗಿದ್ದೀರಾ ಸರ್? ಕಿತ್ತೂರಾಣಿ ಚೆನ್ನಮ್ಮದಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ನೋಡಿದ್ದೀನಿ ಸರ್. ಆಗಿನ ನಾವು ಮಡ್ರಾಸ್ ನಿಂತಿದ್ವಲ್ಲ ಆಗ ಅಲ್ಲಿ ಹೋಗಿದ್ದೆ. ಅಲ್ಲಿದ್ವಿ ನಾವು, ನಾನು ನನ್ನ ತಮ್ಮ ನಮ್ಮಮ್ಮ ಮಡ್ರಾಸಲ್ಲಿ. ಈ ಶೂಟಿಂಗ್ ನೋಡೋಕ್ಕೆ ಅಂದರೆ ಪಂತ್ಲವ್ರು ಕರ್ಸ್ಕೊಂಡಿದ್ರು. ಅದು ಇವ್ರ ಸೀನ್ಗಳೇನಿತ್ತು ಅಷ್ಟು ನೋಡಿದೆ. ಓಕೆ, ಪಂತ್ಲವ್ರ ಜೊತೆ ನೆನಪುಗಳು, ಒಡನಾಟ ಏನಾದ್ರು ನೆನಪಿದೆಯಾ? ಇಲ್ಲ ಸರ್, ಮನೆಗೆ ಬಂದು ನರ್ಸಿ ಬಂದಿದ್ದಾರೆ, ಸರಿಯಾಗಿ ಜ್ಞಾಪಕ ಇಲ್ಲ. ಆಮೇಲೆ ನಮ್ಮನೆ ರಾಜ್ಕುಮಾರ್ ಬರ್ತಿದ್ರು, ಬಂದಾಗ ಅವರು ಸರ್ ಇಲ್ಲಿ ಮೈಸೂರು, ಇನ್ನೊಂದು ಬೇರೆ ಕಡೆ ಇದ್ವಿ ನಾವು. ಓಕೆ, ಅವರೊಂದು ಕೇಳಿದೆ, ಒಂದು ಫೋಟೋ ನನಗೆ ಗೊತ್ತಿದ್ದ, ನನಗೆ ಆಟೋಗ್ರಾಫ್ ಅಂತೆಲ್ಲ ಬರ್ತಿರಲಿಲ್ಲ, ನಿಮ್ಮೊಂದು ಫೋಟೋ ಕೊಡಿ ಅಂತ ಕೇಳಿದೆ. ಅವ್ರದ್ದು ಸೈನ್ ಮಾಡಿಕೊಡಿ. ಆಮೇಲೆ ಇನ್ನೊಂದು ಅಪರೂಪದ ಅಂತಂದರೆ ಸರ್, ನಾಟಕಕ್ಕೆ ಕೆಲವರಿಗೆ ಡೈಲಾಗ್ಸ್ ಹೇಳಕ್ಕೆ ಬರ್ತಿರ್ಲಿಲ್ವಲ್ಲ, ಅದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಸೋರು. ಅದನ್ನು ನೋಡಿ ಲಕ್ಷಾಧೀಶ್ವರ ಅಂತ ಪಿಕ್ಚರ್ ಬಂದಿದ್ದು, ಅಲ್ಲಿ ಆ ಶೂಟಿಂಗ್ಗೆ ಹೋದಾಗ ಎಲ್ರಿಗೂ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾರಿದ್ದಾರೆ ಪ್ರಾಕ್ಟೀಸ್ ಮಾಡಿಸ್ಕೊಳಕ್ಕೆ ಹೋಗಿ ನಾವು ಮಾಡಿಸ್ಕೊಂಬನ್ನಿ ಅಂತ ಹೇಳೋರು. ಶಂಕರ್ ಸಿಂಗ್ನವರು ಆಗ ಅವ್ರು ಹೇಳೋರು ಆಗಿನ ಕಾಲದಲ್ಲಿ, ಅವ್ರ ಹತ್ರ ಹೋಗಿ ಪ್ರಾಕ್ಟೀಸ್ ಮಾಡಿಸ್ಕೊಂಬನ್ನಿ ಅಂತ. ಡೈಲಾಗ್ ಎಲ್ಲ ಎಕ್ಸ್ಪ್ರೆಷನ್ ಹೇಗೆ ಹೇಳಬೇಕು ಮಾಡಬೇಕು. ಆಮೇಲೆ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ 5 ಸ್ಟೆಪ್ಪಲ್ಲೇ ಹೋಗಬೇಕು, ಆ ಥರ ಲೆಕ್ಕಾಚಾರ. ಇಲ್ಲಿಂದ ಅಲ್ಲಿಗೆ 5 ಸ್ಟೆಪ್ಪಲ್ಲಿ ಹೋಗು, ಇಷ್ಟು ತಿರುಗು, ಇಷ್ಟು ಆ್ಯಂಗಲಲ್ಲಿ ತಿರುಗು, ಯಾಕಂಬ ಕ್ಯಾಮ್ರಾಗೆ ಏನು ಬೇಕೋ ಕಾಣುತ್ತೆ ಹಾಗೆ. ಎಡಿಟಿಂಗ್ ಎಲ್ಲ ಸುಮಾರು ಮಾಡಿದ್ದಾರೆ ಸರ್. ಟೆಕ್ನಿಕಲಿ ಕೂಡ? ಟೆಕ್ನಿಕಲ್ ಎಡಿಟಿಂಗ್ ಎಲ್ಲಿ ಕಲ್ತರೂ ಗೊತ್ತಿಲ್ಲ. ಆ ಎಡಿಟಿಂಗ್ ಮಾಡುವಾಗ ಏನನ್ನ ಕೇಳಿದ್ದೆ, ಇಷ್ಟು ಬೇಗ ನಿಂಗೆ ಅರ್ಥ ಆಗಲ್ಲ, ಇನ್ನು ಸ್ವಲ್ಪ ವಯಸ್ಸಾಗಲಿ ಗೊತ್ತಾಗತ್ತಿದ್ರು, ಅವರೇ ಹೊರಟು. ನಿಮ್ಮ ಒಂದು ಅಕಾಡೆಮಿಕ್ಸು, ನಿಮ್ಮ ಒಂದು ಇವಾಗಲೇ ಹೇಳಿದ್ರಿ ಬೇಗ ಸೇರಿಕೊಂಡೆ, ಬೇಗ SLC ಮುಗಿಸ್ದೆ, PUC ಮುಗಿಸ್ದೆ, BSc ಮಾಡಿದೆ, MSc ಮಾಡಿದೆ. ನಿಮ್ಮ ಈ ಒಂದು ಅಕಾಡೆಮಿಕ್ ಪ್ರೋಗ್ರೆಷನ್ ತಂದೆಯವ್ರಿಗೆ ಎಷ್ಟು ಖುಷಿ ಇತ್ತು ಸರ್? ಭಾರಿ ಖುಷಿ ಇತ್ತು ಸರ್. ನಾನು ಫಸ್ಟು ನಾನು JCL ಕೆಲಸ ಮಾಡಿದೆ, ಆಮೇಲೆ ಬೆಂಗಳೂರು ಇಸ್ರೋಲ್ಲಿ ಹೋಗಿದ್ದೆ, ಇಸ್ರೋ ಕೆಲಸ ಮಾಡಿದೆ. ಅಲ್ಲಿಂದ ಮಹಾಜನಾಸಿಗೆ ಬಂದೆ. ಅವರು ಎವ್ರಿ ಟೈಮ್ ನಮಗಿಂತ ಕೆಲಸ ಸಿಕ್ತು, ಹಿಂಗಿದೆ ಹಂಗಿದೆ ಅಂತ ಹೇಳಿ ತುಂಬ ಖುಷಿ ಪಡೋರು. ಇದಕ್ಕೆ ಹೇಳಿದ್ದು ನಿಮಗೆ, ನೀನು ನಿನ್ನ ತಲೆ ಏನಿದೆ ಅದನ್ನ ಕೊಡು ಅಂತ. ಆಮೇಲೆ ಒಂದೆರಡು ಸೆಂಟೆನ್ಸ್ ಹೇಳಿದ್ದಾರೆ ಸರ್, ಅದು ಹೇಳ್ಬಿಡ್ತೀನಿ ದಯವಿಟ್ಟು. ಹೇಗೆ ಅಂತ, ಜೀವನದಲ್ಲಿ ಬಿ ಗುಡ್ ಟು ಗಿವ್ ಗುಡ್ ಟು ಟೇಕ್ ಗುಡ್. ಬಿ ಗುಡ್ ಟು ಗಿವ್ ಗುಡ್ ಟು ಟೇಕ್ ಗುಡ್. ಅಂಥದ್ರ ಕೆಲಸ ಮಾಡುವಾಗ ಫುಲ್ ಕಾನ್ಸಂಟ್ರೇಷನ್ ಮಾಡು. ಆಮೇಲೆ ನಿನಗೆ ಎಷ್ಟು ಕೆಪಾಸಿಟಿ ಇದೆಯೋ ಅದನ್ನ ಪೂರ್ತಿ ಅದರಲ್ಲೇ ಇನ್ವಾಲ್ವ್ ಮಾಡಿ ತೋರಿಸು. ಅದನ್ನೇ ವಿಲ್ ಬಿಕಮ್ ಎಫಿಷಿಯೆಂಟ್. ಅವ್ರು ಬದುಕೋ ಅಂಥದ್ದೇನು ಸರಳವಾಗಿರಲಿಲ್ಲ ಸರ್, ಕಷ್ಟದ ಜೀವನ. ಅಂದರೆ ನಾನು ಕೇಳ್ತೀನಿ ನಂದಕುಮಾರ್ ಸರ್, ಸಾರಿ ಫಾರ್ ಇಂಟ್ರಪ್ಟಿಂಗ್ ಯು. ಒಂದು ಕಲೆ, ಸಿನಿಮಾ, ನಾಟಕ, ಸಂಗೀತ ಇದೆಲ್ಲ ಸಹಜ. ನಾವು ಗಂಡಸರುಗಳು ಅದನ್ನು ನಮ್ಮ ಪ್ಯಾಷನ್ನೋ, ನಮ್ಮ ಹುಚ್ಚೋ, ಅಥವಾ ಏನೋ ದುಡಿಬೇಕು ಮಾಡಬೇಕು ಅನ್ನೋ ಹಠನೋ ಹಂಬಲನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಮನೆ ನಡೆಸೋಳು ಒಂದು ಹೆಣ್ಮಗಳು, ತಮ್ಮ ತಾಯಿ, ಅವರೆಷ್ಟು ಸ್ಟ್ರಾಂಗ್ ಇದ್ದರು ಸರ್. ಅಂದರೆ ಈ ಸಂಸಾರದ ಫೈನಾನ್ಷಿಯಲ್ ಏರಿಳಿತಗಳನ್ನ ಸಹಿಸಿ ಇಷ್ಟು ಜನ ಮಕ್ಕಳನ್ನ ನೋಡಿಕೊಂಡು ಸಂಸಾರ ನಡೆಸೋವಂಥದ್ದು ಹೆಣ್ಮಗಳು. ಹೇಗೆ ಮಾಡಿದ್ರೆ ಗೊತ್ತಿಲ್ಲ ಸರ್. ಆಕೆ ತುಂಬ ಓದಿಲ್ಲ, ಅದ್ರಲ್ಲಿ ತುಂಬ ಬಡತನ, ಅದರಿಂದ ಏನು ಹೆಚ್ಚಿಗೆ ಓದಿಸೋಕ್ಕಾಗಲಿಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಹಾಕೊಂಡೋಗಿ ಬಟ್ಟೆ ಇರಲಿಲ್ಲ ಅಂತ ಮಮ್ಮ ಹೇಳ್ತಾಯಿದ್ರು. ಸ್ಕೂಲ್ ಯಾಕೆ ಬಿಟ್ಟು ಅಂತ ಕೇಳಿದೆ ನಾನು. ಒಂದು 8th ಸ್ಟ್ಯಾಂಡರ್ಡ್ SLC ಮಾಡಬಾರ್ದಾಗಿತ್ತ ಅಂತ. 6ನೇ ಕ್ಲಾಸಿಗೆ ಹೋಗೋಕ್ಕೆ ಬಟ್ಟೆ ಹಾಕ್ಕೊಂಡಿಲ್ಲ, ಎಲ್ಲ ಹರಿಯೋಗಿರೋದು ಹೊಲ್ಕೊಂಡು ಹೋಗ್ತಿದ್ವಿ ರೇಕ್ಸೋರು ಸ್ಕೂಲಲ್ಲಿ. ಅದರಿಂದ ಆ ಬಡತನದಿರೋದ್ರಿಂದ ನಾವು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ಸ್ಕೂಲ್ ಬಿಟ್ಟು, ಅವಾಗ ಸ್ಕೂಲ್ ಬಿಟ್ಟರೂ ಚಿಂತೆ ಇಲ್ಲ, ಬಟ್ ತುಂಬ ಚೆನ್ನಾಗಿ ಹಾಡೋರು ತಾಯಿಯವರು, ತುಂಬ ಚೆನ್ನಾಗಿ ಹಾರ್ಮೋನಿಯಂ ಬಾರಿಸೋರು. ಸಂಗೀತ ಬರೀ ಯಾವುದು ಸಂಗೀತ ಸಾಹಿತ್ಯ, ಆ ಕೊಟೇಶನ್ನು ಈ ಕೊಟೇಶನ್ನು ಹಾಡುಗಳು ಎಲ್ಲ ಮನೆ ಮೂರ್ತಿ ಸಂಗೀತನೇ ನಮ್ಮಲ್ಲಿ. ಅವ್ರು ಯಾವಾಗ ಕಲ್ತಿರೋ, ಹೆಂಗೆ ಕಲ್ತಿರೋ ಗೊತ್ತಿಲ್ಲ. ತಾಯಿಯವರು ತಂದೆಯವರು ಹೆಂಗೆ ಸಂಪರ್ಕ ಆಗಿದ್ದು ಸರ್, ಪರಿಚಯ? ಅಂದರೆ ಮದುವೆ ತನಕ ಹಿಂದಿನ ಕಾಲದಲ್ಲಿ ಜಾತಕ ನೋಡಿ ಮಾಡಿದ್ದು ಅಂತಾರಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅಮ್ಮನ ಮೈಸೂರಿನವ್ರೇನ? ಅವರು ಮೈಸೂರು, ಇಲ್ಲಿಯವರೇನ? ಮೈಸೂರು. ಓಕೆ, ನಿಮಗೆ ಥಿಯೇಟ್ರಲ್ಲಿ ತಂದೆಯವರ ಚಿತ್ರಗಳನ್ನ ನೋಡ್ಕೊಂಡು ಬಂದಮೇಲೆ ಅಲ್ಲಿ ಒಬ್ಬ ತಂದೆ ಒಬ್ಬ ಮಗನ ಅನ್ನೋ ಭಾವನೆ ಜಾಸ್ತಿ ಇರ್ತಿತ್ತು, ಇಲ್ಲ ಒಂದು ಫ್ಯಾನ್ ಮೂಮೆಂಟ್ ಥರ ಇರ್ತಾ ಇತ್ತು ಸರ್? ಹಾಗೆ ನನ್ನ ಮನಸ್ಸಿಗೆ ಬಂದಿದ್ದಂಥದ್ದು ಪಿಕ್ಚರು ಎಮ್ಮೆ ತಮ್ಮಣ್ಣ, ಮಕ್ಕಳ ರಾಜ್ಯ ಹೇಳಿದ್ನಲ್ಲ, ರತ್ನಗಿರಿ ರಹಸ್ಯ,
ರಾಧಾರಮಣ, ಸಾಕುಮಗಳು ಅವೆಲ್ಲ ಅನಿಸ್ತಿತ್ತು. ಯಾವುದೇ ಒಂದು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವತ್ತಿನ ಡೈಲಾಗ್ ಗಟ್ ಮಾಡಿಕೊಂಡು ಹೇಳ್ಬಾರ್ದು ಅಷ್ಟೇ ಅಲ್ಲ. ಅಮ್ಮಪ್ಪ ಹೇಳೋರು ಅದರಲ್ಲಿ ಪರಕಾಯ ಪ್ರವೇಶ ಮಾಡಬೇಕು ಅಂತ, ಅದಾಗಿತ್ತು ಅಂತ ಅನ್ಸುತ್ತೆ. 100% ಸರ್. ಇಷ್ಟು ಜನ್ರೇಷನ್ಗಳಾದರೂ ಇನ್ನೂ ಅವ್ರನ್ನ ನಾವು ಜ್ಞಾಪಕ ಇಟ್ಕೊಂಡಿದ್ದೀವಿ ಅಂದರೆ ಅವ್ರ ಪ್ರತಿಯೊಂದು ಪಾತ್ರಗಳಲ್ಲೂ ಪರಕಾಯ ಪ್ರವೇಶ ಮಾಡೇ ಇದು ಮಾಡಿದ್ದು. ಸಿನಿಮಾಗಳು ಮಾಡ್ತಾಯಿದ್ರು, ಬಟ್ ಆಮೇಲೆ ಸಿನಿಮಾಗಳು ಕಡಿಮೆ ಆಗಿದೆ ಯಾಕೆ ಸರ್ ಮಾಧವರಾಯರಿಗೆ? ಸರ್, ಒಂದು ಒಳಗೇನು ಪಾಲಿಟಿಕ್ಸ್ ಇತ್ತು ಅದು ಗೊತ್ತಿಲ್ಲ. ಆದರೆ ಇವರು ವಯಸ್ಸು ಸ್ವಲ್ಪ ಶಕ್ತಿಗಳು ಕಮ್ಮಿ ಆಗ್ತಾಯಿತ್ತು. ರಾಮಾಂಜನೇಯ ಯುದ್ಧ ಅಂತ ಒಂದು ಪಿಕ್ಚರ್ ಬಂದಿತ್ತು, ಅದರಲ್ಲಿ ವಿಶ್ವಾಮಿತ್ರನ್ ಪಾರ್ಟ್ ಮಾಡಿದ್ರು. ಆ ವಿಶ್ವಾಮಿತ್ರನ್ ಪಾರ್ಟಲ್ಲಿ ಆಗ ನನಗೆ ಜ್ಞಾಪಕ ಇದ್ದಂಗೆ ಈಗ ಕ್ಯಾಮ್ರಾ ಇಲ್ಲಿಂದ ಎಲ್ಲಿ ರೇಂಜ್ ಇದೆ ನೋಡ್ಕೊಳ್ಳೋದು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಾ, ಎಷ್ಟು ದೂರಕ್ಕೆ, ಆಮೇಲೆ ಮಾತು ಮಾಡ್ಯುಲೇಷನ್ ಅಂತೀವಲ್ಲ ಸರ್, ಎಕ್ಸಲೆಂಟ್ ಮಾಡ್ಯುಲೇಷನ್. ನಾನು ಕಲ್ತಿದ್ದೆ ಅವರಿಂದ ಮಾಡ್ಯುಲೇಷನ್ಗಳು. ಅದು ಅವನಿಗೂ ಬಂದಿದೆ, ಮಗನಿಗೂ ಬಂದಿದೆ, ಒಳ್ಳೆ ಮಾಡ್ಯುಲೇಷನ್ ಇದೆ. ಮಾಡ್ಯುಲೇಷನ್ಸ್ ಎಲ್ಲ ಅದ್ಭುತ. ಯಾವ ಪದಕ್ಕೆ ಎಷ್ಟು ತೂಕ ಇರಬೇಕು ಆ ತೂಕದಲ್ಲೇ ಮಾತಾಡು ಅಂತ ಹೇಳಿ ನಾನು ಕಲ್ತಿದ್ದು, ಅವ್ರು ಕಲ್ತಿದ್ದು ಹೇಳ್ಕೊಟ್ಟಿದ್ದಾನೆ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಸೂಪರ್ ಸೂಪರ್ ಸರ್, ಸೂಪರ್. ಇನ್ನು ನೀವು, ನಿಮ್ಮ ತಮ್ಮ, ಆ ನೆನಪುಗಳು ಅಂದರೆ ಹೇಗಿದ್ರಿ ಅಣ್ಣ ತಮ್ಮ ನೀವಿಬ್ರು? ಓಹ್, ಮೋರ್ ಫ್ರೆಂಡ್ಸ್ ಸರ್. ತುಂಬ ಅವ್ನು ಇಲ್ಲ ಅಂದ್ಕೊಳ್ಳೋಕ್ಕೆ ಆಗ್ತಿಲ್ಲ ಏನು ನನಗೆ. ಸರಿ, ಸಾರಿ. ಅಂದರೆ ಕೇಳ್ಬೋದಾ ಏನಾಗಿತ್ತು ಸರ್ ತಮ್ಮ? ಹಾರ್ಟ್ ಅಟ್ಯಾಕ್ ಸರ್. ಅಂದರೆ ಏನು ಪ್ರಾಬ್ಲಮ್ ಏನು ಇರಲಿಲ್ಲ ಮೊದಲೆಲ್ಲ? ಏನೂ ಇರಲಿಲ್ಲ ಸರ್, ಅಂಥದ್ದೇನೂ ಇರಲಿಲ್ಲ. ಏನೋ ತೊಂದರೆ ಆಯಿತು ಹಾರ್ಟ್. ಅವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ಅವ್ರಿಗೆ 2 ಮಕ್ಕಳು ಸರ್. ಓಕೆ ಓಕೆ. ತಂದೆಯವರು ಅಂದರೆ ಹೆಲ್ತ್ ವಿಚಾರದಲ್ಲಿ ಬರಬೇಕು ಅಂತಂದರೆ ಏನಾಗಿತ್ತು ತಂದೆಯವರಿಗೆ? ಸ್ಟ್ರೋಕ್ ಆಗಿತ್ತು ಅಂತ ಕೇಳ್ಪಟ್ಟೆ. ಸ್ಟ್ರೋಕ್ ಆಯಿತು. ಇಲ್ಲ, ನಾಟಕ ಮಾಡಬೇಕಾದ್ರೆ ಆಯಿತು ಸರ್. ಚಳ್ಳಕೆರೆಯಲ್ಲಿ ಸಾಧಾರಣ ಕಣ್ಣನ ಪಾತ್ರ ಆಗ್ತಾಯಿತ್ತು, ಅಲ್ಲೇ ಮೇಲ್ಗಡೆನೇ ಸ್ಟ್ರೋಕ್ ಆಗೋಯ್ತು, ಬಿದ್ದುಬಿಟ್ರು ಸ್ಟೇಜ್ ಮೇಲೆ. ಜನ ಮಿಸ್ಟೇಕ್ ಮಾಡ್ಕೊಂಡ್ರು, ಕುಡಿದ್ಬಿಟ್ಟಿದ್ದಾರೆ ಅಂತ. ಒಂದು ದಿವಸ ಕುಡಿದವರಲ್ಲ, ಟೀಟ್ಲೋಟ್ರು ರೋಟ್ಲರ್. ಒಂದು ದಿವಸ ಏನಕ್ಕೆ ಯಾವ ಅಭ್ಯಾಸಗಳು ಇಲ್ಲ, ಯಾವ ಥರ ಅಭ್ಯಾಸಗಳು ಇರಲಿಲ್ಲ. ಜನ ಹತ್ರ ಅಂದ್ಕೊಂಡ್ರು. ಆಮೇಲೆ ಬಂದು ಡಾಕ್ಟರ್ ಟೆಸ್ಟ್ ಮಾಡಿಲ್ಲ, ಸ್ಟ್ರೋಕ್ ಹೊಡೆದಿದೆ ಅವ್ರಿಗೆ ಅಂತ. ಅಲ್ಲಿಂದ ಕರ್ಕೊಂಬಂದರು. ನಾನು ಬೆಂಗಳೂರು ಕೆಲಸ ಮಾಡ್ತಾಯಿದ್ದೆ, ಇಸ್ರೋಲಿದ್ದೆ, ನಾನು ಕೆಲಸ ಮಾಡ್ತಿದ್ದೆ. ಕರ್ಕೊಂಬಂದು ಏನೋ ಆಗಿನ ಕಾಲದ ಔಷಧಿ, ಏನು ಅಂಥ ಒಳ್ಳೆ ಔಷಧಿಗಳು ಇರಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಅದು ಏನು ಟ್ರೀಟ್ಮೆಂಟು, ಮಿಷನ್ ಹಾಸ್ಪಿಟ್ಲ್ ಅಂತಿದೆ, ಅಲ್ಲಿ ಹಾಕಿದ್ವಿ. ಅಂಥದ್ದೇನು ಗುಣ ಕಾಣಲಿಲ್ಲ. ಸ್ವಲ್ಪ ಮೂಮೆಂಟ್ ಶುರು ಆಯಿತು. ಆಮೇಲೆ ಅವ್ರು ಸಾಯ್ಕೆ ಕಾರಣ ಬ್ರೈನ್ ಹ್ಯಾಮರೇಜು, ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರಾಂಬೋಸಿಸ್ ಅಂತೇನೋ ಹೇಳಿದ್ರು. ಹ್ಯಾಮ್ರೇಜ್ ಆಯಿತು, ಹೋಗ್ಬಿಟ್ಟು. ಆದರೆ ಏನೂ ಯಾರಿಗೂ ತೊಂದರೆ ಕೊಡಲಿಲ್ಲ. ಇವತ್ತು ರಾತ್ರಿ ಹ್ಯಾಮ್ರೇಜ್ ಆಯಿತು, ನೆಕ್ಸ್ಟ್ ನೈಟ್ ಹೊಡೋದು. ಜ್ಞಾನ ತಪ್ಪೋಗಿತ್ತು ಅಷ್ಟೇ. ಯಾವತ್ತೂ ಹಾಸ್ಪಿಟಲೈಸ್ ಆದವರಲ್ಲ, ಒಂದು ದಿವಸ ಏನೋ ಅದು ಮಾಡ್ಕೊಂಡವರಲ್ಲ, ಗಟ್ಟಿದೆ. ಸೊ ನಿಮಗೆ ಅಂದರೆ ಒಬ್ಬ ಮನೆ ಮೇಯ್ನ್ ಪಿಲ್ಲರ್ ಕಳ್ಕೊಂಡಿದ್ದು ತಮಗಾಗಲಿ ಮನೆಯವ್ರಿಗಾಗಲಿ ಎಷ್ಟು ದೊಡ್ಡ ಚಾಲೆಂಜಸ್ ಆಯ್ತು ಸರ್ ಆಫ್ಟ್ರ್ ಮಾಧವರಾಯರು ಕಾಲವಾದ್ಮೇಲೆ? ಎಮೋಷನಲ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು, ಇದೆ, ಇವತ್ತಿಗೂ ಇರುತ್ತೆ. ಪ್ರತಿ ದಿವಸ, ಪ್ರತಿ ಭಾನುವಾರ ರಾತ್ರಿ 8:45 ತಕ್ಷಣ ಶುರು ಆಗ್ಬಿಡುತ್ತೆ ಅಂತ ಅಲ್ಲಿ. ಓ, ಭಾನುವಾರ ಹೋಗಿದ್ದು ರಾತ್ರಿ 8:45ಗೆ. ಯಾವ ಡೇಟು ಸರ್? ಯಾವ ಡೇಟ್? 85 ಸರ್, 85 ಜುಲೈ 14. ನಾನು ಪಕ್ಕದಲ್ಲೇ ಇದ್ದೆ. 8:45ಗೆ ಲಾಸ್ಟ್ ಬಿಡ್ತು. ಅದನ್ನ ಪ್ರತಿ ಭಾನುವಾರ ನನಗೆ 8:45ಗೆ ಡಿಸ್ಟರ್ಬ್ ಆಗುತ್ತೆ. ನಿಮಗೆ ಮದುವೆ ಆಗಿತ್ತಾ ಸರ್? ಫಾದರ್? ಓಕೆ. ತಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಮೇಡಮ್ ಅವರು? ನಮ್ಮ ಮನೆಯವರು ಸರ್, ಅವರು ಮೊದಲು NAL ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬ್ರೇಟರಿ ಕೆಲಸ ಮಾಡ್ತಿದ್ರು. ಆಮೇಲೆ CFTRI ಬಂದರು. ಈಗ ಆಮೇಲೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, ಸೆಂಟ್ರಲ್ ಸಿರಿಕಲ್ಚರ್ ಬೋರ್ಡ್ ಅಂತಿದೆಯಲ್ಲ, CSRNT ಇದೆ, ಅಲ್ಲಿ ಇನ್ಫಾರ್ಮೇಷನ್ ಆಫೀಸರ್ ಆಗಿದ್ದರು. ರಿಟೈರ್ಮೆಂಟ್ ತೊಗೊಂಡು ಇಬ್ಬರು ಸಾಕು ಅಂತ. ಆವಾಗಿನ ಮೇಡಮ್ ಅವ್ರ ಹೆಸರು ಸರ್? ಮೇಡಮ್ ಅವರು ಸಂಧ್ಯಾ. ಓಕೆ. ಸಂಧ್ಯಾ ಮೇಡಮ್ ಅವರು ಅಂದರೆ ಎಲ್ಲಿ ಅವರು? ಅವ್ರು ಯಾವ ಊರಿನವರು? ಮೈಸೂರಿನವರು. ಅವರು ನಮ್ಮ ಮಾಧವರಾಯರ ಸಿನಿಮಾಗಳೆಲ್ಲ ನೋಡಿದ್ದಾರೆ? ಎಲ್ಲ ನೋಡಿದ್ದಾರೆ. ನಿಮಗೆ ಎಷ್ಟು ಜನ ಮಕ್ಕಳು ಸರ್? 2 ಮಕ್ಕಳು ಹೆಸರುಗಳು ಸರ್? ಮಗಳು ಶ್ರುತಿರಾಮ್ ಅಂತ, ಅವಳು ಅಮೆರಿಕದಲ್ಲಿದ್ದಾಳೆ. 2 ಕೃಷ್ಣ ವಾಸುದೇವರಾವ್ ಅಂತ. ಕೃಷ್ಣ ವಾಸುದೇವರಾವ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಒನ್ ಆಫ್ ದ ವೆರಿ ಇನ್ಸ್ಪೈರಿಂಗ್ ಯಂಗ್ ಟ್ಯಾಲೆಂಟ್ ಅವರು. ಅಂದರೆ ಕಲೆ ಅನ್ನೋದು ಬರೀ ಬಣ್ಣ ಹಚ್ಚಿಬಿಟ್ಟು ನಟನೆ ಮಾಡಿದ್ರೆ ಮಾತ್ರ ಬರಬೇಕು ಅಂತ ಇಲ್ಲ, ಅವರು ಅವ್ರದ್ದೇ ಆದ ರೀತಿಯಲ್ಲಿ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ಲೇಬೇಕು. ಮುಂದಿನ ಹಂತದಲ್ಲಿ ನಾನು ಅವ್ರನ್ನ ಕರಿತೀನಿ, ಇಲ್ಲಿ ಮಾತಾಡಿಸ್ತೀನಿ ಸರ್. ಅವರು ನಾಟಕ ಮಾಡ್ತಿದ್ರು. ಕೃಷ್ಣ ಅವರು ನಾಟಕ ಬರಿತಾ ಇದ್ರು ಕಾಲೇಜ್ ಡೇಸಲ್ಲಿ. ಬರೆಯೋದು, ಹೇಳ್ಕೊಡೋದು, ಮಾಡೋದು ಎಲ್ಲನೂ. ಒಳ್ಳೆ ಹಾಡುಗಾರ. ಫ್ಯಾಂಟಾಸ್ಟಿಕ್ ಸರ್. ನಿಮ್ಮ ಫಿಸಿಕ್ಸ್ ಪಾಠದ ಬಗ್ಗೆ ಅಥವಾ ನಿಮ್ಮ ಫಿಸಿಕ್ಸಿನ ಲೆಕ್ಚರ್ಗಳ ಬಗ್ಗೆ ಸಾಕಷ್ಟು ಜನ ನಂದಕುಮಾರ್ ಸರ್ ಅಂದರೆ ಒಂದು ತುಂಬ ಪ್ರೀತಿ ಇದೆ ಸರ್ ಎಲ್ರಿಗೂ. ಅಂದರೆ ನಿಮ್ಮ ಆ ಒಂದು ಲೆಕ್ಚರರ್ ಡೇಸ್ ದಿನಗಳ ಬಗ್ಗೆ ಹೇಳೋದಾದರೆ, ಇವಾಗ ಮನೆಯಲ್ಲಿ ನಮಗೊಂದು 3 ಮಕ್ಕಳು ಬಂದುಬಿಟ್ರೆ ನಾವು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತೀವಿ, ಸ್ವಲ್ಪ ತ್ರಾಸು ತೊಗೋತೀವಿ. ಅಷ್ಟು ಜನ ಮಕ್ಕಳಿಗೆ ವಿದ್ಯೆ ಅನ್ನೋದನ್ನು ಕೊಟ್ಟು ಪಾಠ ಕಲಿಸ್ಕೊಟ್ಟು ಆ ದಿನಗಳ ನಿಮ್ಮ ಅನುಭವಗಳ ಬಗ್ಗೆ ಹೇಳೋದಾದರೆ?
ಸರ್ ಸಾಮಾನ್ಯವಾಗಿ ಫಿಸಿಕ್ಸು ಅಂದರೆ ಕಷ್ಟ ಅಂತಾನೆ ಎಲ್ರಿಗೂ ಅನಿಸ್ತಾ ಇರೋದು ಕಷ್ಟ ಸಬ್ಜೆಕ್ಟು ಅಂತ. ಆದರೆ ಕಷ್ಟನೂ ಈಸಿಯಾಗಿ ಮಾಡಿಸ್ಬೋದು ಸರ್, ಅದ್ರಲ್ಲಿ ಇರುತ್ತೆ, ಜಾಗ ಇದೆ, ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಎಕ್ಸಾಂಪಲ್ಲು. ಆಮೇಲೆ ನೀವು ಯಾವುದೋ ಥಿಯರಿ ಹೇಳೋ ಬದಲು ದಿನ ಕಾಣಿಸೋದನ್ನ ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಡೈಲಿ ಲೈಫಲ್ಲಿ ಬರೋವಂಥದ್ದನ್ನೇ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ತಾ ಇದ್ದೆ. ಅದು ಹಿಡಿಸಿದೆ, ಪರಮಾತ್ಮನ ಇಚ್ಛೆ, ಅವನ ಕೃಪೆ ಅಷ್ಟೇ ಆಗಿದೆ. ಸರ್, ಇವತ್ತಿನ ಮಕ್ಳುಗಳಿಗೆ ಅಂದರೆ ಪಾಠಗಳನ್ನ ಜನರಲಿ ಇವತ್ತಿನ ಮಕ್ಕಳು ಆ ಮಕ್ಕಳು ಅನ್ನೋದಲ್ಲ, ಇವತ್ತಿನ ಅಂದರೆ ಜನರಲಿ ಮಕ್ಳುಗಳಿಗೆ ಪಾಠ ಕಲಿಬೇಕು ಅಂದರೆ ಒಂದು ಶ್ರದ್ಧೆ ಬೇಕು, ಭಕ್ತಿ ಬೇಕು, ಕಾನ್ಸಂಟ್ರೇಷನ್ ಬೇಕು ಅಂತ ಹೇಳ್ತಾರೆ. ಆದರೆ ನೀವು ಒಬ್ಬ ಟೀಚರ್ ಆಗಿ, ಒಬ್ಬ ಲೆಕ್ಚರ್ ಆಗಿ ಬೇಸಿಕ್ಕಾಗಿ ನಮಗೆ ಒಂದು ಏನೋ ಒಂದು ಫಿಸಿಕ್ಸ್ ನೀವು ಒಂದೇನೋ ಹೇಳ್ಕೊಡ್ತೀರಾ ಸರ್, ನಮ್ಮ ತಲೆ ಒಳಗಡೆ ಹೋಗೋದಿಲ್ಲ. ಮತ್ತು ಅದನ್ನು ನಾವು ತಲೆಗೆ ತುಂಬಿಸ್ಕೊಳ್ಳೋದಕ್ಕೆ ನಾವು ಏನು ಸ್ಟೂಡೆಂಟ್ಸ್ ಏನು ಮಾಡಬೇಕು ಸರ್? ನಾವು ಸರ್ ನಮ್ಮ ತಂದೆಯವರು ಹೇಳ್ತಿದ್ದಂಗೆ ಏನೇ ಆದರೂ ಪಠಣ ಮನನ ಪುನಶ್ಚರಣ. ಪಠಣ ಓದಬೇಕು, ಮನನ ರಿಪೀಟ್ ಮಾಡ್ಕೊ, ಪುನಶ್ಚರಣ ಹೇಳು ಬಾಯಲ್ಲಿ, ಆಗ ಬರುತ್ತೆ ಅಂತ. ಆದರೆ ಬರಬೇಕಾದ್ರೆ ಮೊದಲು ಒಳಗಡೆ ಹೋಗ್ಬೇಕಾದ್ರೆ ಅದನ್ನ ಸರಿಯಾಗಿರೋ ರೀತಿಯಲ್ಲಿ ಒಳಗೆ ಕಳಿಸ್ಬೇಕು. ಆ ಒಳಗೆ ಕಳಿಸುವಂಥ ಭಾಷೆ ಅಥವಾ ಅದು ಬೇಕಾದಂಥ ಡೀಟೇಲ್ಸ್ ಎಲ್ಲ ಸರಿಯಾಗಿದ್ದರೆ ಮಾತ್ರ ಒಳಗೆ ಹೋಗುತ್ತೆ. ಆಮೇಲೆ ಎಲ್ಲೂ ಇಷ್ಟ ಆಗಲ್ಲ ಸರ್. ಎಲ್ರಿಗೂ ಸಂಗೀತ ಬರೋಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಸಾಹಿತ್ಯ ಬರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ರಿಗೂ ಸೈನ್ಸು ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾತ್ರ ಲಾಜಿಕ್ ಬುದ್ಧಿ ಇರುತ್ತೆ, ಲಾಜಿಕ್ಕಿದ್ರೆ ಕೆಲವರು ಬರೆಯೋಕ್ಕೆ ಬರೋಲ್ಲ, ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ, ಅಥವಾ ಫಾಸ್ಟಾಗಿ ಥಿಂಕ್ ಮಾಡೋಕ್ಕೆ ಬರೋಲ್ಲ. ಇವಾಗ ಎಲ್ಲನೂ ಬೇಕು ಸರ್. ಈಗಿನ ಮಕ್ಕಳು ನಮಗಿಂತ 100 ಪಾಲು ಬುದ್ಧಿವಂತರೆ. ಎಲ್ಲೋ ಎಡವಿದೆ ಅಂತಂದರೆ ಈ ಡೈವರ್ಷನ್ ಏನೋ ಇರುತ್ತಲ್ಲ ಅಂಥ ಕಡೆ ಮಾತ್ರ. ಅದರ್ವೈಸ್ ದೇ ಆರ್ ಗುಡ್. ಯಾರನ್ನೂ ಬೈಬಾರ್ದು, ಯಾಕಂದರೆ ಏನೇನೋ ಕಾರಣ ಇರ್ತವೆ, ಮನೆ ಕಾರಣವೂ ಇರ್ತವೆ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ತಾಯಿಯವ್ರಿಗೆ ತಂದೆಯವರು ಕಾಲವಾದ ಮೇಲೆ ನೀವು ಮಕ್ಕಳೇ ಆಸರೆ ಆಗಿದ್ರಿ. ಆವಾಗ ಅಮ್ಮ ಯಾವ ರೀತಿ ಇದ್ರು ಸರ್? ಮೊದಲು ಒಂದೆರಡು ವರ್ಷ ಬ್ರೇಕ್ ಡೌನ್ಸ್ ಫುಲ್ಲು ಪಾಪ. ಒಂಥರ ಮೆಮೊರಿಗಳಿದ್ದೇ ಇರುತ್ತೆ, ಅವರು ಎಷ್ಟಾರು ಗಂಡ ಹೆಂಡತಿ ಮಧ್ಯೆ ಇದ್ದೇ ಇರುತ್ತೆ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಯಿತು. ಅವ್ರಿಗೂ ಮೈಸೂರು ಇರಲಿಲ್ಲ, ತೊಂದರೆಗಳಾಗಿತ್ತು, ಆರ್ಥ್ರೈಟಿಸ್ ಆಗಿತ್ತು, ಅದು ಇದು. ನಾನು ಹಿ ಟುಕ್ ಎ ಲಾಂಗ್ ಟೈಮ್ ಟು ಗೆಟ್ ಬ್ಯಾಕ್. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯಗಳಲ್ಲಿ. ಅಂದರೆ ಅಮ್ಮ ಇಲ್ಲೇ ಇದ್ರು ಸರ್, ಇಲ್ಲೇ ಇತ್ತು. ಈ ಮನೆ ನೋಡಿದ್ರಾ? ಇಲ್ಲೇ ಇದ್ದರು. ನನಗೆ ಮನೆ ಕಟ್ಟಿದ ಮೇಲೆ 1 ವರ್ಷ ಆದ್ಮೇಲೆ ಬಂದರು. ನನ್ನ ತಂಗಿ ಮನೇಲಿದ್ದರು, ಅವ್ರು ಇಲ್ಲಿ ಬಂದರು. ಇಲ್ಲೇ ಕೊನೆ ಇಸ್ಗಳಿಲ್ಲೇ ಇಲ್ಲೇ. ಯಾವಾಗ? 2009 ಇಸ್ವಿ ಜನವರಿ 4ನೇ ತಾರೀಕು. ಅಂದರೆ ಏಜ್ ರಿಲೇಟೆಡ್ ಸರ್, ಏಜ್ ರಿಲೇಟೆಡ್. ತಂದೆಯವ್ರಿಗೆ ಮನೆ ನೋಡೋಕ್ಕೆ ಆಗಿಲ್ಲ? ನೋಡಿಲ್ಲ. ಎಸ್ ಸರ್, ನನಗೆ ತೀರಾ ಎಮೋಷ್ನಲಿ ನಿಮ್ಮನ್ನು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನಿಮ್ಮ ಲೆಕ್ಚರಿಂಗ್ ಪ್ರೊಫೆಷನಲ್ಲಿ ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತೀರಾ, ಸಾಕಷ್ಟು ಅನುಭವಗಳಾಗಿರುತ್ತೆ. ಸೊ ರಿಟೈರ್ಡ್ ಆಗಿದ್ದು ಯಾವಾಗ ತಾವು? ಸೊ ವಾರಂಟ್ ರಿಟೈರ್ಮೆಂಟ್ ತೊಗೊಂಡಿದ್ದು 2009 ಆಗಸ್ಟ್. ತಾಯಿಯವ್ರದ್ದು ಆದಮೇಲೆ? ಹೌದು ಸರ್. ಓಕೆ. ಎಲ್ಲೂ ಆಮೇಲೆ ಮಿಸ್ ಮಾಡ್ಕೊಳ್ಳಿಲ್ವಾ ಸರ್ ನೀವು? ಬೇಕಾಟ ಆಗತ್ತೆ ಸರ್. ಇವತ್ತಿಗೆ ಹಬ್ಬ ಬರುತ್ತೆ, ರೂಮ್ ಹೋದಾಗ ಗ್ಯಾಪ ಬರುತ್ತೆ, ಅವ್ರು ಹೇಳ್ತಿದ್ದು ಮಾತೆಲ್ಲ ಗ್ಯಾಪ ಬರುತ್ತೆ. ಗ್ಯಾಪ್ಗೆ ಬಂದು ಏನು ಮಾಡೋದು? ಅಲ್ಲ, ನಾನು ಅಮ್ಮನ ಜೊತೆಗೆ ನಿಮ್ಮ ಜಾಬ್ನ ನಾನು ಕೇಳ್ತಾ ಇರೋದು, ಕೆಲಸದ ವಿಚಾರ. ಜಾಬ್ ಏನಿಲ್ಲ ಸರ್. ಅಲ್ಲ, ಜಾಬ್ ಅಂದರೆ ಆಮೇಲೂ ಕ್ಲಾಸಸ್ ಮಾಡ್ತಿದ್ದೆ. ಈಗಲೂ ಒಂದಿಷ್ಟು ನೀಟ್ ಕ್ಲಾಸಸ್ ಎಲ್ಲ ಮಾಡ್ತೀನಿ. ನೀಟಿಗೆ ಮಾತ್ರ ತಗೋತೀನಿ. ನೀಟು ಅಥವಾ CET ಅಂಥದ್ದು ಇದ್ದರೆ ತುಂಬ, ಅದೇ ಫುಲ್ ಟೈಮಲ್ಲ, ಸ್ವಲ್ಪ ಮಾಡ್ತೀನಿ. ಇವತ್ತು ನಮ್ಮ ನಂದಕುಮಾರ್ ಸರ್ ಅವರ ಜೀವನ ದಿನಚರಿ ಹೇಗಿರುತ್ತೆ? ಸ್ಪೆಷಲ್ಲಾಗಿ ಏನೂ ಇಲ್ಲ ಸರ್. ಇದ್ರೆ ಕ್ಲಾಸ್ಗೆ ಹೋಗ್ತೀನಿ, ಇಲ್ಲದ್ರೆ ಮನೆ ವಾಕಿಂಗ್ ಹೋಗ್ತೀನಿ ಅಷ್ಟೇ. ಅದ್ಭುತವಾದ ಏನು ಒಂದಿಷ್ಟು ಗಾರ್ಡನಿಂಗ್ ಏನೋ ಹೇಳ್ತಾನೆ ಮಗ, ಮಾಡ್ತೀನಿ ಅಷ್ಟೇ. ಸಣ್ಣ ಪುಟ್ಟದ್ದು ಮಾಡ್ತೀನಿ, ಭಾಳ ಚಿಕ್ಕದು ಲೋಯೆಸ್ಟ್ ಲೆವೆಲ್ ಮಾಡಿಸ್ತಾರೆ. ಓಕೆ, ಅಷ್ಟೇ. ನಮ್ಮ ಮಾಧವರಾಯರಿಗೆ ಊಟ ತಿಂಡಿ ಇದರಲ್ಲೆಲ್ಲ ಯಾವ ರೀತಿ ಇದ್ರು? ಯಾವ ರೀತಿ ಊಟ ಅಡುಗೆ ಮಾಡೋರು ಸರ್? ಅದು ಕುಕ್ಕ? ಹ್ಞೂ ಸರ್, ನನಗೆ ಅಡುಗೆ ಹೇಳ್ಕೊಟ್ಟಿದ್ದೆ ಅವರು. ನೀವು ಅಡುಗೆ ಮಾಡ್ತೀರಾ? ಅಡುಗೆ ಮಾಡ್ತೀನಿ ಸರ್. ಈ ಥರ ಮದುವೆ ಮಾತ್ರ ಭಕ್ಷ್ಯ ಭೋಜನ ಮಾಡ್ತಿರ್ಬೋದು, ಬೇಸಿಕ್ ದಿನಕ್ಕೆ ಬೇಕಾದಷ್ಟು ಮಾಡ್ಕೋತೀನಿ. ಅವರು ಹೇಳ್ಕೊಟ್ಟಿದ್ದದು. ಬಟ್ ಅವರು ಎಲ್ಲ ಥರನೂ ಮಾಡೋರು, ತುಂಬ ವೆರೈಟೀಸ್ ಆಫ್ ಫುಡ್ಡು. ಆಮೇಲೆ ಪುಡಿಗಳು ಮಾಡೋದು ಹೇಗೆ ಅವೆಲ್ಲ ಹೇಳ್ಕೊಟ್ಟಿದ್ದು ಅವರಲ್ಲಿ. ಅವ್ರಿಗೆ ಏನು ಇಷ್ಟ ಆಯಿತು ತಿನ್ನಕ್ಕೆ? ಅವ್ರಿಗೆ ಏನೂ ಕೇಳ್ತಿರಲಿಲ್ಲ ಸರ್, ನನಗೆ ಇಂಥದ್ದು ಬೇಕು ಅಂತ ಇಲ್ವೇ ಆ ಜೀವನದಲ್ಲಿ ಏನಿದೆಯೋ ಅದು. ನಮ್ಮಂತ ಹೇಳಿದರು, ತಟ್ಟೆಗೆ ಏನು ಬೀಳುತ್ತೋ ಅದು ತಿನ್ನಬೇಕು, ಅದು ಇದು ಕೇಳಬೇಡ ಅಂತ. ನಾನು ಹಂಗೆ ಮಾಡ್ಕೊಂಡ್ಬಂದ್ವಿ ಅವ್ರ ತನಕ. ಅವರು ಹಾಗೆ ಮಾಡಿದರು. ಏನೂ ಡಿಮ್ಯಾಂಡೇ ಇಲ್ಲ ಸರ್, ಝೀರೋ ಡಿಮ್ಯಾಂಡ್. ಒಂದು ಪಂಚೆ ಒಂದು ಜುಬ್ಬ ಅಷ್ಟೇ, ಅದು ಬಿಟ್ಟು ಏನೂ ಕೇಳಲಿ. ಆವಾಗ ಚಿತ್ರರಂಗ ಎಲ್ಲ ಇದ್ದಿದ್ದೆ ಮೈಸೂರಲ್ಲಿ ಸರ್. ಹೌದು. ಮಾಧವರಾಯರನ್ನ ನೋಡೋದಕ್ಕೆ ಚಿತ್ರರಂಗದವ್ರು ಯಾರು ಬರ್ತಾಯಿದ್ರು ಸರ್. ಬರೋರು ಹೋಗೋರು ಅಷ್ಟೇ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋರು. ಅವರು ಕಾಲವಾದ ಮೇಲಿಂದ ಯಾರು ಸಿನಿಮಾದಿಂದ ಬಂದಿರೋದು, ಮಾತಾಡೋದು, ಸಂಪರ್ಕ ಇಲ್ಲ, ಅಷ್ಟೊಂದು ಯಾರು ಬರಲಿ, ಬೇಕಿಲ್ವಲ್ಲ ಸರ್. ಹಾಗೆ ಯಾರು ಕೆಲವರು ನದಿಗೆ ದಾಟಿದ ಮೇಲೆ ದೋಣಿ ಯಾಕೆ ಅಂತಾರಲ್ಲ, ಆ ಥರ ಯಾರೋ ಸಪೋರ್ಟ್ ಮಾಡಿದ್ರು ಅವರೆಲ್ಲ ಅಷ್ಟು. ಆಮೇಲೆ ಬರಬೇಕಾದ ದುಡ್ಡಿತ್ತು ಅವ್ರಿಗೆ, ಕೊಡಲಿಲ್ಲ.
ಅವ್ರು ಬರೋಕ್ಕಾದ್ರೆ ಎಷ್ಟೋ ಇತ್ತು, ಅದು ಕೇಳ್ತಾ ಇರಲಿಲ್ಲ ಅವರು. ಕೇಳ್ತಿರ್ಲಿಲ್ಲ. ಅವ್ರು ಸತ್ತ ಮೇಲೂ ಯಾರೂ ವಾಪಸ್ ಕೊಡಲಿಲ್ಲ ಅದನ್ನ. ನಮಗೇನು ಬೇಜಾರಿಲ್ಲ, ಆಯಿತು ಹೋಯ್ತು, ಅವ್ರನ್ನ ಕಳ್ಕೊಂಡು ಇದೇನು ದೊಡ್ಡ ವಿಷಯ, ಏನು ತೊಂದರೆ ಇಲ್ಲ. ಎಸ್ ಸರ್, ತಂದೆ ಅಂದ ತಕ್ಷಣ ನಿಮಗೆ ಪಟ್ಟಂತ ಮನಸ್ಸಿಗೆ ಜ್ಞಾಪಕ ಬರ, ಅದನ್ನು ಹೆಂಗೆ ಡಿಫೈನ್ ಮಾಡ್ತೀರಾ ತಂದೆನ, ಫಾದರ್ನ? ಸರ್, ಗೈಡ್, ಫಿಲಾಸಫರ್ ಎರಡು, ಜೊತೆಗೆ ತಪ್ಪನ್ನ ತಿದ್ದಬೇಕು, ಅದು ಇಂಪಾರ್ಟೆಂಟು. ತಪ್ಪು ಮಾಡ್ತಿದ್ವಿ ನಾವೇನೋ ಗೊತ್ತಿಲ್ಲ, ತಿದ್ದಿದ್ದಾರೆ ಬೇಕಾದಷ್ಟು. ಅವ್ರಿಗೆ ಏನು ತಿಳುವಳಿಕೆ ಅಂತೂ ಅಷ್ಟು ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸರ್ ನಮಗೆ. ಫ್ಯಾಂಟಾಸ್ಟಿಕ್. ಎಸ್ ಸ್ನೇಹಿತರೆ, ಇದು ನಮ್ಮ ನಂದಕುಮಾರ್ ಸರ್ ಅವ್ರ ಮಾತಾಗಿತ್ತು. ನಂದಕುಮಾರ್ ಅವ್ರ ಮಗ ನಮ್ಮ ಕೃಷ್ಣ ಸರ್ ಇದ್ದಾರೆ. ಅವ್ರ ಹೆಸರೇ ಅದ್ಭುತವಾಗಿದೆ, ಆ ಹೆಸರು ಹೇಳೋಕ್ಕೆ ಚಂದ. ಅವ್ರನ್ನ ಕರೆಯೋಣ. ಅವ್ರನ್ನ ಕರೆದು ಅವ್ರು ಇವಾಗ ಮಾಡ್ತಿರೋ ಕೆಲಸಗಳ ಬಗ್ಗೆ, ನಮ್ಮ ಡಿಕ್ಕಿ ಮಾಧವರಾಯರ ಕುಟುಂಬದ ಮುಂದಿನ ಕುಡಿ, ದ ನೆಕ್ಸ್ಟ್ ಜನ್ರೇಷನ್, ನಂದಕುಮಾರ್ ಅವರು ಆದಮೇಲೆ ಇರುವಂಥ ಜನ್ರೇಷನ್, ಅವ್ರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಸ್ವಾಗತ ಮಾಡೋಣ. ಒಂದು ಪ್ರಶ್ನೆ ಸರ್, ನೀವು ಇಷ್ಟು ಫಿಟ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾರಂತ, ಇವಾಗ ಪರ್ಟಿಕ್ಯುಲರ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಯಾಡ್ ಇವೆಂಟ್ ಆದಮೇಲಿಂದ ಒಂದು ತಲೆ ಒಳಗಡೆ ಎಲ್ರಿಗೂ ಏನು ಬಂದ್ಬಿಡ್ತು, ಎಕ್ಸಸ್ ಆಫ್ ಜಿಮ್ಮಿಂಗಿಂದಂಗೆ ಆಗೋಯ್ತಾ, ವರ್ಕೌಟ್ ಜಾಸ್ತಿ ಹಂಗೆ ಆಗೋಯ್ತಾ, ಈ ಥರದ್ದೆಲ್ಲ ಕೆಲವು ಎಷ್ಟೋ ಪಾಪ ತಮ್ಮ ಥರ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಜನಗಳಿಗೆ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಂದಿಷ್ಟು ಕೆಲವು ಗೊಂದಲಗಳು ಇದ್ದೇ ಇವೆ ಅದರಲ್ಲಿ. ಟೂ ಮಚ್ ಆಫ್ ವರ್ಕೌಟು, ಟೂ ಮಚ್ ಆಫ್ ದ ಡಯಟ್, ವಾಟ್ ಎವರ್, ಸಾವಿರ ರೀಸನ್ಸ್ ಹೇಳ್ತಾರೆ. ಈಸ್ ಇಟ್ ಟೂ ಮಚ್ ಆಫ್ ವರ್ಕೌಟ್ ಇಸ್ ಡೇಂಜರಸ್ ಸರ್? ಸರ್, ಖಂಡಿತವಾಗ್ಲೂ ಯಾವುದೇ ಮ್ಯಾಟ್ರಲ್ಲಿ, ಯಾವುದೇ ಮ್ಯಾಟ್ರಾರು ಆಗಲಿ, ಅತಿವೃಷ್ಟಿ ಅನ್ನೋದು ಒಂದು ನೆಗೆಟಿವೇ, ಖಂಡಿತವಾಗ್ಲೂ ನೆಗೆಟಿವೇ. ಪುನೀತ್ ರಾಜ್ಕುಮಾರ್ ಅವರು ಏನು ಎಷ್ಟು ಯಾವ ಮಿತಿ ಮೀರಿಸಿ ಮಾಡಿದ್ರು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಎಕ್ಸಸೈಸು ಜಾಸ್ತಿ ಮಾಡಿ ಬೇರೆಯವ್ರಿಗೆ ತೊಂದರೆ ಆಗಿರುವಂತಹ ಎವಿಡೆನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ನಮ್ಮ ದೇಹ ಒಂದು ಕಾರ್ ಥರ ಅಂತ ನಾನು ಎಕ್ಸಾಂಪಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಅಂದರೆ, ಒಂದು ಕಾರನ್ನು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿದವರೇ, ಮರ್ಸಿಡೀಸ್ ಆಗಿರ್ಬೋದು, ಜರ್ಮನ್ ಕಾರ್ ಆಗಿರ್ಬೋದು, ಅವರೇ ಒಂದು ಲಿಮಿಟೇಷನ್ ಹಾಕ್ತಾರೆ. ನೀವು 5 ಜನನ ಕೂರಿಸಿ ಅಷ್ಟೇ, ಅದ್ರ ಮೇಲೆ ಕೂರಿಸ್ಬೇಡಿ. 1 ಟನ್ ಹಾಕ್ಬಿಟ್ರೆ ನಾವು ಲೋಡು, ನೀವು ದಿನಕ್ಕೊಂದು ಆ್ಯಾವ್ರೇಜು ಒಂದು 1000 ಕಿಲೋಮೀಟ್ರು, 1500 ಇಷ್ಟು ಕಿಲೋಮೀಟ್ರ್ ಆದಮೇಲೆ ಸರ್ವಿಸ್ ಮಾಡಿಸ್ಬೇಕು, ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅವರು. ಇಲ್ಲಾಂದರೆ ನಮ್ಮ ವಾರಂಟಿ ವಾಯ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಎಂತಹ ದೊಡ್ಡ ಜರ್ಮನ್ ಮೇಡ್ ಕಾರ್ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಇಂಡಿಯನ್ ಮೇಡು ತುಂಬ ಚೆನ್ನಾಗೇ ಇದೆ. ಯಾವುದೇ ವಸ್ತುಗೊಂದು ಮಿತಿ ಇದೆ. ಮಿತಿ ಮೀರಿಸಿ ನಾವು ಅದನ್ನು ಉಪಯೋಗಿಸಿದ್ರೆ, ದಂಡಿಸಿದ್ರೆ ದುರುಪಯೋಗನೇ. ಆ ಮಿತಿದು ಲೋವರ್ ಲಿಮಿಟು ಕೂಡ ಇದೆ. ಅಂದರೆ ಒಂದು ಮಿನಿಮಮ್ ಎಕ್ಸಸೈಸ್ ಅನ್ನೋದು ನಮಗೆ ಬೇಕೇ ಬೇಕು. ಮ್ಯಾಕ್ಸಿಮಮ್ ಮೇಲೆ ಹೋಗಬಾರ್ದು, ಮಿನಿಮಮ್ ಕೆಳಗಡೆ ಬರಬಾರ್ದು. ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸ ಏನಾಗಿದೆ, ಮಿನಿಮಮ್ ಕೆಳಗಡೆ ಇರೋರು ಜಾಸ್ತಿ, ಅವರು ಮ್ಯಾಕ್ಸಿಮಮ್ ಮೇಲ್ಗಡೆ ಹೋದಂಥ ಒಬ್ಬರನ್ನ ನೋಡಿ ಹೆದರ್ತಾ ಇದ್ದಾರೆ. ಸೋ ನೈಸ್. ಮಧ್ಯೆ ಬರಬೇಕು, ಮಾಡ್ರೇಷನ್ ಅಂತ ಹೇಳ್ತಾರಲ್ಲ, ಊಟ ತಿಂಡಿ, ನೀರು ಕೂಡ ಶುಡ್ ಬಿ ಇನ್ ಮಾಡ್ರೇಷನ್. ನೀರು ಕೂಡ ನಾವು ಎಕ್ಸಸ್ ಕುಡಿಬಾರ್ದು. ದೆರ್ ಇಸ್ ಅ ಹೈಪೋನೇಟ್ರಿಮಿಯಾ ಅಂತಲೇ ಒಂದು ಹೇಳ್ತಾರೆ. ಅಲ್ಲಿ ತುಂಬ ನೀರು ಕುಡಿದ್ರೆ ನಮ್ಮಲ್ಲಿರುವಂಥ ಉಪ್ಪಿನಂಶ ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಉಪ್ಪಿನಂಶ ಕಮ್ಮಿಯಾಗಿ ನಮಗೆ ಹಾರ್ಟ್ ತೊಂದರೆ, ಬ್ರೈನ್ ತೊಂದರೆ ಬರುವಂಥದ್ದು ವಿಜ್ಞಾನದಲ್ಲಿ ರೆಕಾರ್ಡೆಡ್ ಎವಿಡೆನ್ಸ್ ಇದೆ. ಸೊ ನೀರಲ್ಲೂ ಕೂಡ ಒಂದು ಮಿತಿ ಇರಬೇಕು. ಇದೇ ಥರ ಆ ಕಡೆ ಈ ಕಡೆ ಎಕ್ಸ್ಟ್ರೀಮ್ಸ್ ಏನು, ಮಧ್ಯ ದಾರಿ ಏನು, ಎಲ್ಲ ವಿಷಯಗಳಲ್ಲೂ ವಿಜ್ಞಾನದಲ್ಲಿ ಥ್ಯಾಂಕ್ಫುಲಿ ಇದೆ. ನಾವು ಅದನ್ನು ಕಲಿಬೇಕಷ್ಟೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ ಸರ್ ಇವರು ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಹೊಸ ವಿಷಯಗಳನ್ನ ಇಷ್ಟು ಸ್ಪಷ್ಟವಾಗಿ, ಇಷ್ಟು ಶುದ್ಧವಾಗಿ, ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ? ಹೆಂಗೆ ಇಂಟ್ರೆಸ್ಟ್ ಬಂತು ನಿಮಗೆ ಸರ್? ಸರ್, ವಯಸ್ಸು ಫಸ್ಟ್ ಆಫ್ ಆಲ್ ಚಿಕ್ಕದೇನಲ್ಲ, ಕಮ್ಮಿ ವಯಸ್ಸೇನಲ್ಲ, 35 ನಂದು ವಯಸ್ಸು. ಚಿಕ್ಕದೇ ಸರ್. ಬನ್ನಿ ಸರ್, ನೀವೇನು ಸರ್ ನೀವು? ಇಂಟ್ರೆಸ್ಟು ಒಂದು ನೀವು 35 ಅಂತ ಹೇಳೋಕ್ಕಾಗಲ್ಲ, ದಟ್ ಇಸ್ ಆಲ್ಸೋ ಟ್ರೂ. ಥ್ಯಾಂಕ್ ಯು ಸರ್. ಇಂಟ್ರೆಸ್ಟ್ ಹೇಗೆ ಬಂತು? ಒಂದೇ ಉತ್ತರ ಇಲ್ಲ ಇದಕ್ಕೆ. ಬಟ್ ಇದ್ದರೆ ನಾನು ಏನು ಕೊಡೋದು ಅಂತಂದರೆ, ನನ್ನ ಹೆಲ್ತ್ ಯಾವಾಗ ಚೆನ್ನಾಗಿರಲಿಲ್ವೋ, ನಮ್ಮ ಹತ್ರ ಏನಿಲ್ವೋ ಅದನ್ನು ಇಷ್ಟಪಡ್ತೀವಿ. ನನ್ನ ಹೆಲ್ತು ಚಿಕ್ಕ ವಯಸ್ಸಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಬೆಳಿಬೇಕಾದ್ರೆ ನಾನು ಹೇಗೋ ಒಂದು ಅಂತ ಅಂದ್ಕೊಂಡೇ ಬೆಳೆದಿದ್ದು, ಏನೋ ಒಂದು ಅಂದ್ಕೊಂಡಂತೆ ತಿಂದಿದ್ದು.
ಏನೊಂದು ಅಂದ್ಕೊಂಡೆ ಮಾಡಿದ್ದು. ಆವಾಗ ಒಂದು ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು 19 ಆ ವಯಸ್ಸಲ್ಲಿ ಯೂಶ್ವಲಿ ಹುಡುಗರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಟೈಫಾಯ್ಡ್ ಬಂದು ಬಿದ್ದೆ ನಾನು. ಒಂದು 2 ತಿಂಗಳು ಇಲ್ಲಿ ಅಪೋಲೋ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡೆ. ತುಂಬ ಬೇಜಾರಾಯಿತು. ಅದಕ್ಕಿಂತ ಮುಂಚೆ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ, ಊರೆಲ್ಲ ಎಕ್ಸಸೈಸ್ ಮಾಡ್ತಿದ್ದೆ, ಸೈಕಲ್ ತುಳಿಯೋದು ಅದು ಇದು. ಅಂಥವನ್ನೆಲ್ಲ ಫಿಟ್ ಆಗ್ಬಿಟ್ಟು ನಿನಗೊಂದು ರೋಗ ಬರೋದು ನೀನು ನಿಲ್ಸ್ಕೊಳಕ್ಕಾಗಲಿಲ್ವಲ್ಲ, ನಿನಗೆ ನಿನ್ನ ದೇಹನೇ ಗೊತ್ತಿಲ್ಲ ಅಂತ ಒಂದು ಪ್ರಶ್ನೆ ಬಂತು. ಅವಾಗಿಂದ ಒಂದು 10 ವರ್ಷ ತೊಗೋತು ನಂಗೆ ಕರೆಕ್ಟಾಗಿ ಏನು ಆ್ಯಕ್ಚುಯಲ್ ಥಿಂಗ್ ಏನು ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಏನಿದೆ ಅಂತ. ಅಲ್ಲಿ ತನಕ ರಾಂಗ್ ಡೆಡ್ ಎಂಡ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿ ಕೊನೆಗೆ ದಿಸ್ ಸೋಫಾರ್. ಆ್ಯಂಡ್ ನಾನು ಇವತ್ತಿರೋದು ಕೂಡ 1 ವರ್ಷ ಆದಮೇಲೆ ಅಪ್ಗ್ರೇಡೇ ಆಗಬೇಕು. ವಿಜ್ಞಾನ ಇರೋದೇ ಆ ಥರ, ಅಪ್ಗ್ರೇಡ್ ಆಗೋಕ್ಕೇ ಇರೋದು. ಸೊ ಅಲ್ಲಿಂದ ಶುರು ಆಯಿತು ಅಂತ ನನಗೆ ಅನಿಸೋದು. ಫ್ಯಾಂಟಾಸ್ಟಿಕ್, ಸೂಪರ್ ಸರ್. ವಯಸ್ಸಿಗೆ ಜಾಸ್ತಿ ಮೆಚುರಿಟಿ ಮಾತಾಡ್ತಾರೆ ಸರ್ ನಿಮ್ಮ ಮಗ. ವೆರಿ ಹ್ಯಾಪಿ, ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಕೃಷ್ಣ ಒಂದು ಎಷ್ಟ ಹೇಳ್ಬಿಡ್ತೀನಿ ಸರ್, ಹೇಳಿ ಸರ್. ಸಿ ಲೆವೆಲ್ ಅಂದರೆ ಕನ್ಯಾಕುಮಾರಿಯಿಂದ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಕಾರ್ತುಂಗ್ರಾ ಪಾಸ್ ಅಂತಿದೆ, ಅದರಲ್ಲಿ ಸೈಕಲ್ ಹೋಗಿ ಬಂದರು. ಓ ಮೈ ಗಾಡ್, 7000 ಕಿಲೋಮೀಟರ್ಸ್. ಎಷ್ಟು ದಿವಸ ತೊಗೊಂಡ್ರಿ ಸರ್? 105 days ಅಲ್ವಾ? 111 ದಿವಸ. 111 days. ಆದರೆ ಹೋಟ್ಲ್ ಉಳ್ಕೊಂಡಿಲ್ಲ, ರೋಡಲ್ಲಿ ಟೆಂಟ್ ಹಾಕಿ ಮಲಗಿದ್ದು. ಎಷ್ಟು ಜನ ಹೋಗಿದ್ರಿ? ನನ್ನ ಕಸಿನ್, ಇವರ ಕಸಿನ್ ಮಗ, ನನ್ನ ಸೆಕೆಂಡ್ ಕಸಿನ್, ಅವನು ನಾನು ಹೋಗಿ ಬಂದ್ವಿ ಸೈಕಲಲ್ಲಿ. ಆಯಿತು, ಒಂದು 13 ವರ್ಷನೇ ಆಯಿತು ಈಗ ಅಲ್ಲಿ ಅದೆಲ್ಲ ಮಾಡಿ. ನನ್ನ ವೈಫು ನಾನು ಕೂಡ ಥೈಲ್ಯಾಂಡಿಂದ ಲಾವೋಸ್, ಕ್ಯಾಂಬೋಡಿಯಾ ಆ್ಯಂಡ್ ಬ್ಯಾಕ್ ಟು ಥೈಲ್ಯಾಂಡ್ 3 ದೇಶ ಸೈಕಲಲ್ಲಿ 2,500 ಕಿಲೋಮೀಟ್ರು ಎಲ್ಲ. ನಮ್ಮ ಊಟ ತಿಂಡಿ, ಲಗೇಜು, ಸಣ್ಣ ಸ್ಟೋವ್, ಪಾತ್ರೆ, ಆಮೇಲೆ ನಮ್ಮ ಬಟ್ಟೆ ಬರೆ, ಟೆಂಟು ನಮ್ಮ ಸೈಕಲ್ ಮೇಲೇ ಕಟ್ಕೊಂಡು ಹೋಗಿ ಲ್ಯಾಂಡ್ ಬಾರ್ಡರ್ಗಳನ್ನು ಕ್ರಾಸ್ ಮಾಡಿಕೊಂಡು ಅದು ಆ್ಯಸ್ ಅ ಪ್ಯಾಷನ್ ಮಾಡಿದ್ದು. ಎಷ್ಟು ದಿವಸ ಬೇಕಾ ಸರ್ ಅದು? ಇದು ಈ 3 ದೇಶದ್ದು 2 ತಿಂಗಳು ತಗೋತು. 2 ತಿಂಗಳು. ಅದು ನಮ್ಮ ಇಂಡಿಯಾ ಅಷ್ಟು ದೊಡ್ಡ ದೇಶ ಅಲ್ಲ. ಮತ್ತು ನಾವು ಒಂದು ದಿನಕ್ಕೊಂದು ಆ್ಯಾವ್ರೇಜ್ ಒಂದು 100-120 ಕಿಲೋಮೀಟ್ರ್ ಮಾಡ್ತಿದ್ವಿ. ಅದೇನೂ ಜಾಸ್ತಿ ಅಲ್ಲ, ಯಾಕೆಂದರೆ ಈ ರೇಸಿಂಗ್ ಮಾಡ್ತಾರಲ್ಲ ಸೈಕಲ್ನವರು 190-200 ಮಾಡ್ತಾರೆ. ಬಟ್ ನಮ್ಮ ಸ್ವಲ್ಪ ಭಾರ ಜಾಸ್ತಿ ಅಂದ್ಬಿಟ್ಟು ಟೆಂಟ್ ಮಾಡ್ತಿದ್ದಾರೆ. ಟೆಂಟ್ ಸರ್, ಇದು ಏನು ಅಂತಂದರೆ ಎಲ್ಲ ಕಡೆನೂ ನಾವು ಒಂಥರ ಮೂಢನಾಗಿ ನೋಡಿದ ಜಾಗದಲ್ಲಿ ಟೆಂಟ್ ಹಾಕೋದು ಈಸ್ ನಾಟ್ ಅ ಸೇಫ್ ಥಿಂಗ್. ಐ ಅಗ್ರಿ. ನಾವೇನು ಮಾಡ್ತಿದ್ವಿ, ಎಸ್ಪೆಷಲಿ ನಾನು ನನ್ನ ವೈಫ್ ಜೊತೆ, ಒಂದು ಲೇಡಿ ಜೊತೆ ಇರಬೇಕಾದ್ರೆ ಟೆಂಟು ಎಲ್ಲೋ ಒಂದು ಕಡೆ ಹಾಕೋದು ಒಂದು ಮೂಢತನನೇ. ನಾವೇನು ಮಾಡ್ತಿದ್ವಿ, ಯಾರ್ದೋ ಮನೆ ಇದ್ದರೆ ಅವ್ರನ್ನ ಹೋಗಿ ಕೇಳ್ಬಿಡ್ತಿದ್ವಿ, ನಾವು ಇಲ್ಲಿಂದ ಬಂದಿದ್ದೀವಿ, ಇದು ನಮ್ಮ ಕಾರ್ಡ್, ನಮ್ಮ ಪಾಸ್ಪೋರ್ಟು, ನಾವೆಲ್ಲ ಒಂದು ಕಡೆ ಮಲಗಬೇಕು, ನಮ್ಮ ಭಾಷೆ ಬರೋಲ್ಲ ಅಂದರೂ ಎಕ್ಸ್ಪ್ಲೇನ್ ಮಾಡೋದು. ನಿಮ್ಮದೇ ಒಂದು ಅಂಗಳದಲ್ಲಿ ಕೊಡಿ, ಸ್ವಲ್ಪ ಹಾಕೋಬೋದ ಅಂತ. ಸುಮಾರು ಜನ ಕೊಡೋರು, ಸುಮಾರು ಜನ ಬೇಡ ನಮ್ದು ಇನ್ನೊಂದು ರೂಮ್ ಇದೆ ಬನ್ನಿ ಅಲ್ಲೇ ಕೊಡ್ತೀನಿ, ಅಲ್ಲೇ ಕೊಟ್ಬಿಡೋರು. ಸೊ ಜನದ್ದು, ನಾನು ಈ ಇಂಡಿಯಾ ಟೂರ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಜನದ್ದು ಒಂದು 2 ಥರನೂ ವರ್ಷನ್ಗಳನ್ನು ನೋಡಿದೆ, ಪ್ಲಸ್ಸು ಮೈನಸ್ಸು. ಪ್ಲಸ್ಸು ನಮ್ಮ ಗ್ರೌಂಡ್ ಲೆವೆಲಲ್ಲಿ ಪ್ಲಸ್ಸು ಜಾಸ್ತಿ ಇದೆ. ನಮ್ಮ ಟಿ ವಿಯಲ್ಲಿ ನ್ಯೂಸಲ್ಲಿ ನೋಡೋದು ಬೇರೆ, ಬಟ್ ಪ್ಲಸ್ಸು ಗ್ರೌಂಡ್ ಲೆವೆಲಲ್ಲಿ ಜಾಸ್ತಿ. 30 ದಿವಸ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಹೋಗಿದ್ದಂಥ ಟ್ರಿಪ್ಪಲ್ಲಿ ಒಂದೇ ಒಂದು ದಿವಸ ನಮ್ಗೆ ಟೆಂಟ್ ಹಾಕೋಕೆ ಅಲೋ ಮಾಡಿದ್ರು. ಮಿಕ್ಕಿದೆಲ್ಲ ದಿವಸನೂ ಅವ್ರು ಯಾರೋ ಒಬ್ಬರು ಮನೆ ಒಳಗಡೆ ಅಲ್ಲಿ ಇಲ್ಲಿ ಊಟ ಮಾಡಿ ನಮ್ಮ ಜೊತೆ ಫೋರ್ಸ್ ಮಾಡಿ ಹೇಳ್ಕೊಂಬಿಡೋದು. ಭಾಷೆ ಬರಲ್ಲ, ನಾವು ಬಂದಿರೋದು ಸೌತಿಂದ, ಇವತ್ತಿನ ದಿವಸ ಸೌತ್ ನಾರ್ತು ಡಿವೈಡೆಲ್ಲ ನಡೀತಿದೆ ನೋಡ್ರೆ, ನಮ್ಮನ್ನು ಆ ಥರ ಟ್ರೀಟ್ ಮಾಡಿದ್ರು ಅವರು. ಸರ್, ಮಗ ಹಿಂಗೆಲ್ಲ ಹೋಗ್ತಾ ಇರ್ತಾರಲ್ಲ ಸರ್, ನಿಮಗೆ ಭಯ, ಆತಂಕ, ಗಾಬರಿ ಆಗ್ತಿತ್ತು ಸರ್. ಮೊದಲು ಆತಂಕ ಆಗ್ತಿತ್ತು. ಆಮೇಲೆ ಮೇಡಮ್ ಅವ್ರಿಗೆ, ಅಮ್ಮ ಅವರು ತುಂಬ ಆಗ್ತಿತ್ತು. ಆಮೇಲೆ ದೇ ಆರ್ ಕೇಪಬಲ್ ಅಂತ ಅನ್ನಿಸ್ತು. ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಎಕ್ಸ್ಟ್ರಾ, ಈ ಕೂರ್ಲಿಂದ ಎಷ್ಟು ವಾರ ಎತ್ಬೋದು ಸರ್ ನೀವು? ಇಲ್ಲ ಹೂಸ್ಟನ್ ತಾನೆ, ನ್ಯೂ ಹ್ಯಾಂಪ್ಶೈರ್ ಅಲ್ಲೇ ಹೋಗಿದ್ದಾರೆ US ಗೆ. ಅಲ್ಲಿ 98 kg, ಅದು 98 kg ವ್ಯಕ್ತಿನ ಕಟ್ಟಿಬಿಟ್ಟು ಕೂದಲೆತ್ತಿದ್ದು. ಎಂಥ ರೆಕಾರ್ಡ್ ಸರ್, ಎಂಥ ಪ್ರತಿಭೆ ಸರ್ ಇವರು. ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈಗ ಎಷ್ಟು ಒಳ್ಳೆ ಮಗು ಥರ ಕೂತಿದಾರಲ್ಲ ಸರ್, ಇಷ್ಟೆಲ್ಲ ಕೆಲಸ ಮಾಡಿ. ಏನು ಸಣ್ಣ ಪುಟ್ಟದವ್ರು ಮಾಡಿದ್ರೆ ಏನವ ಅಂತೆಲ್ಲ. ಸರ್ ಸೀರಿಯಸ್ಲಿ, ಐ ಆಮ್ ನಾಟ್ ಟೆಲ್ಲಿಂಗ್ ಟು ಎಂಬ್ರಾಸ್ ಯು. ನನಗೆ ಒಂದು ಬೇರೆನೇ ಲೋಕಕ್ಕೆ ಕರ್ಕೊಂಡೋದ್ರಿ. ನಾನು ತಮ್ಮ ತಾತ ಅವ್ರ ಕತೆ ನಿಮ್ಮ ತಂದೆಯವ್ರ ಮೂಲಕ ಕೇಳೋದಕ್ಕೆ ಬಂದೆ, ಬಟ್ ನಿಮ್ಮ ಕತೆ ತುಂಬಾ ಬೇರೆನೇ ರೂಟಿಗೆ ಕರ್ಕೊಂಡೋಯ್ತು ಸರ್. ನಾನು ಸರ್ 40 kg ಭಾರ ಹೊತ್ಕೊಂಡು ಬೆಟ್ಟ ಹತ್ಕೊಂಡು ಎಲ್ಲೂ ಹಿಡದೆ ಅದನ್ನ ವಾಪಸ್ ಬರ್ತಾರೆ. ಪ್ರತಿ ಭಾನುವಾರ ಮಾಡ್ತಾರೆ. ಯಪ್ಪ, ಚಾಮುಂಡಿ ಬೆಟ್ಟನ ಸರ್ ಕಲ್ತ್ಕೊಬೇಕು ಸರ್. ನಾವೆಲ್ಲ ನಿಮ್ಮಿಂದ ತುಂಬ ಕಲ್ತ್ಕೊಳ್ಬೇಕು ಸರ್. ನಿಜ ಭಾಳ ಹಿಂದೆ ಕೇರಳದಲ್ಲಿ ಒಂದು ಕಾಂಪಿಟೇಷನ್ ಆಯಿತು, ಆಲ್ ಇಂಡಿಯಾ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಕರಾಟೆ. ವಾವ್, ಬ್ಲ್ಯಾಕ್ ಬೆಲ್ಟ್. ಎಂಥ ಫ್ಯಾಮಿಲಿ ಇದೆ ಸರ್ ನಿಮ್ಮದು. ಪರಮಾತ್ಮ ದಯೆ ಸರ್, ಅಷ್ಟೇ. ನಾನು ಒನ್ ಡೇ ಫುಲ್ ಐ ವಾಂಟ್ ಟು ಸ್ಪೆಂಡ್ ವಿತ್ ಯು ರಿಗಾರ್ಡಿಂಗ್ ಯುವರ್
ವರ್ಕೌಟ್ಸ್ ಆರ್ ಯುವರ್ ಪ್ಲ್ಯಾನ್ಸ್ ಆರ್ ಯುವರ್ ದೀಸ್ ಸ್ಟೋರೀಸ್ ಇಸ್ ವೆರಿ ವೆರಿ ಅಮೇಸಿಂಗ್. ಐ ವಾಂಟ್ ಟು ಸ್ಪೆಂಡ್ ಎ ಹೋಲ್ ಡೇ ವಿತ್ ಯು. ವೆರಿ ಶಾರ್ಟ್ಲಿ ಐ ವಿಲ್ ಡೂ ಸರ್. ಸರ್ ಅದೊಂದು ಮಾಡ್ತೀನಿ ಸರ್, ನಿಮ್ಮ ಪರ್ಮಿಷನಿಂದ ಮಗಂದೊಂದು ಮಾಡಿ ಸರ್, ಒಳ್ಳೆಯದು. ಸರ್. ನಾನು ನಿಮ್ಮ ತಂದೆಯವ್ರ ಸಂದರ್ಶನ ಮಾಡ್ತಿದ್ದೀನಿ ಅಥವಾ ನಿಮ್ಮ ತಾತ ಅವ್ರ ಸಂದರ್ಶನ ಮಾಡ್ತಿದ್ದೀನಿ ಅಂತವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಕೂಡ ಒಬ್ಬರು ಫೆಮಿಲಿಯರ್ ಪರ್ಸನ್ ಮಿಸ್ಟರ್ ಲೋಕಿ ಅಂತ, ಅವರು ನಮ್ಮ ಡಿಕ್ಕಿ ಮಾಧವರಾಯರದ್ದು ಮಾಡ್ತಿದ್ದೀನಿ ಅಂದ ತಕ್ಷಣ, ಅವ್ರ ಮಗಂದು ಮಾಡ್ತೀನಿ ಅಂದ ತಕ್ಷಣ ಈ ಒಂದು ಪ್ರೆಸೆಂಟ್ನ ಕೊಟ್ಟು ಕಳಿಸಿದ್ದಾರೆ. ಸೊ ಅದನ್ನು ನೀವೇ ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಓಪನ್ ಮಾಡೋಕ್ಕೆ ಇದು ಅಂತರಂಗ ಬಹಿರಂಗದ ಹೊಳಪು, ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ, ಈ ನೆನಪು ನೋವಿನಲ್ಲಿ ನೆನಪಿದೆ, ಆ ನಲಿವಿನಲ್ಲಿ ನೆನಪಿದೆ, ಬದುಕೆ ಒಂದು ನೆನಪು. ಅದ್ಭುತ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮಗೆ ಅವ್ರಿಗೆ ಲೋಕಿಯವ್ರಿಗೆ ಒಂದು ನಮಗೊಂದು ನಮಸ್ಕಾರ ಹೇಳ್ಬಿಡಿ ಸರ್. ಲೋಕಿ ಸರ್, ನಿಮ್ಮ ಒಂದು ಪ್ರೀತಿನ, ನಿಮ್ಮ ಒಂದು ಕಲೆನ ಈ ಕಲಾ ಕುಟುಂಬಕ್ಕೆ ತಲುಪಿಸಿದ್ದೀನಿ. ನಮ್ಮ ನಂದಕುಮಾರ್ ಸರ್ ಕಡೆಯಿಂದ, ಅವ್ರ ಮಗ ಕೃಷ್ಣ ಅವ್ರ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅದ್ಭುತವಾದ ಕಲಾ. ಅದ್ಭುತ. ಏನಾದ್ರು ನೀವು ಹೇಳಂಗಿದ್ರೆ ಯು ಕ್ಯಾನ್ ಟೆಲ್ ಫ್ಯೂ ವರ್ಡ್ಸ್. ಎಸ್ಪೆಷಲಿ ಕಣ್ಣುಗಳು ಅದೇ ಥರ ಸರ್. ನೀವು ಮಾತಾಡ್ತಾ ಹೇಳಿದ್ರಿ ಇವಾಗ ಕಣ್ಣು ಅಂತ, ಇದೇ ಥರ ಎಲ್ಲಿ ಚುಚ್ಚಿಬಿಡುತ್ತೋ ಅನ್ನೋ ಥರ. ನಾನು ಈಗ ಹೇಳಿದ ಮಾತು ಅದೇನೆ ಸರ್. ಆಲ್ಮೋಸ್ಟ್ 40 ವರ್ಷ ಆಗ್ತಾ ಬರ್ತಾ ಇದೆ. ಮುಂದಿನ ವರ್ಷಕ್ಕೆ 40 ವರ್ಷ ಅವರು ತೀರ್ಕೊಂಡು. ಇವತ್ತಿನ ದಿವಸನೂ ಯಾರೋ ಜ್ಞಾಪಿಸ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಆರ್ಟ್ ಅವ್ರ ಮೇಲೆ ಅಂತಂದರೆ ಏನೋ ಇಂಪ್ಯಾಕ್ಟ್ 100% ಸರ್, 100%. ಅಂದರೆ ನೋಡಿ ಸರ್, ಇವಾಗ ನನಗೆ ಕೂಡ ನಿಮ್ಮ ತಾತ ಅವ್ರ ಬಗ್ಗೆ ಕತೆ ಮಾಡಬೇಕು, ಅವ್ರ ವಿಷಯ ತಿಳಿಸ್ಬೇಕು ಅಂತ ಒಂದು ಇದ್ದಿದ್ದೇನೆ ಈ ಒಂದು ಪರ್ಪಸ್ಗೋಸ್ಕರ. ಅವ್ರಿಗೆ ಸಾಧನೆ ಅವರೆಲ್ಲ ಕಟ್ಕೊಟ್ರು ಇಂಡಸ್ಟ್ರಿ ಸರ್ ಇದು. ನಾವು ಅಲ್ಲಿ ಇವತ್ತು ಊಟ ಮಾಡ್ತಿದ್ವಿ ಅಂದರೆ ಇಂಥ 100 ಜನ ದಿಗ್ಗಜರು ಕಾರಣ ಅದಕ್ಕೆ. ಸೊ ಇಂಥ ಒಂದು ಮಹನೀಯರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ನಂದಕುಮಾರ್ ಸರ್. ನನಗಂತೂ ಸಾಧ್ಯವಾದಷ್ಟು ನನ್ನ ಕೈನಲ್ಲಿ ನಿಮ್ಮ ಒಂದು ಲೈಫ್ನ, ತಂದೆಯವ್ರದ್ದೊಂದು ಜೀವನನ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಒಟ್ಟಾರೆಯಾಗಿ ಎಲ್ಲ ನಾವು ಇವಾಗ ಒಂದು ಕಾಲು ಗಂಟೆ ಮಾತಾಡಿದ್ದನ್ನು ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ಸರ್ ಒಂದೇ ಒಂದು ಸೆಂಟೆನ್ಸ್ ಹೇಳ್ಬಿಡ್ತೀನಿ ಸರ್. ನಮ್ಮ ತಂದೆಯರಿಗೆ ಅಷ್ಟೋ ಜಸ್ಟ್ ಗೌರವ ಸಿಕ್ತು, ಮಾಡಿದ್ರು. ನಾ ಇನ್ನೂ ಕೆಲವರು ನೋಡಿದ್ದೀನಿ ಸರ್. ನಮ್ಮ ತಂದೆ ಸಮಕಾಲೀನರೇ, ಇಷ್ಟೊಂದು ಮುಂದೆ ಬರಲಿಲ್ಲ, ಇಷ್ಟೂ ಆಗಲಿಲ್ಲ. ತುಂಬ ತೀರಾ ಬಡತನದಲ್ಲಿ, ರೋಗದಲ್ಲಿ ಸತ್ತವರು, ಅವ್ರ ಫ್ಯಾಮಿಲಿಗಳು ಒದ್ದಾಡಿದ್ದು ನೋಡಿದ್ದೀನಿ. ಯಾವ ಜನ್ಮ ಪಾಪಶೇಷಗಳು ಸರ್ ಮಾತ್ರ ತುಂಬ ತೊಂದರೆ ಪಟ್ಟಿದ್ದಾರೆ ಸರ್. ಒಳ್ಳೊಳ್ಳೆ ಆ್ಯಕ್ಟ್ರುಗಳು, ರಾಘವೇಂದ್ರ ರಾವ್ ಎಕ್ಸಾಂಪಲ್ ತೊಗೊಳ್ಳೋಣ, ಮಹಾಬಲ್ ರಾವ್ ಅಂತ ಒಬ್ಬರಿದ್ದರು. ತುಂಬ ಜನ ಸರ್ ನನಗೆ ಇಷ್ಟ ಬರ್ತಾ ಇದೆ, ಎಲ್ಲ ತುಂಬ ತೊಂದರೆ ಪಟ್ಟರು ಸರ್. ಯಾರೂ ಏನೂ ಇರಲಿಲ್ಲ, ಹೆಸರಿಗೆ ಮಾತ್ರ ಸಿನಿಮಾ ಆ್ಯಕ್ಟರು ಅಂತ ಅಷ್ಟೇ. ಅಲ್ಲ, ಈ ಜೀವನಗಳೆಲ್ಲ ಒಂದು ಸತಿ ನೆನಪಿಸ್ಕೊಂಡಾಗ ಏನು ಅನ್ನಿಸ್ತು ಅಂತ ಕೇಳಿ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ನೀವು ಹೇಳ್ದಂಗೆ 40 ವರ್ಷ ಆದಮೇಲೆ ಇವೆಲ್ಲ ಆಗ್ತಾಯಿದೆ. ಪಾಪ ಅವ್ರು ಇದ್ದಾಗೇನೋ ಆಗಬೇಕಾಗಿತ್ತೇನೋ. ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಜ್ಞಾಪಿಸ್ಕೊಂಡು ಈ ಥರ ರೆಕಾರ್ಡಿಂಗ್ ಎಲ್ಲ ಇದು ಪೇಂಟ್ ಮಾಡ್ತಾರೆ. ಅದು ಕಣ್ಣು ಹೆಂಗೆ ಹುಡುಕಿದ್ರು ಸರ್ ಇವರು? ನಾನು ಫೋಟೋ ಕಳಿಸ್ಕೊಟ್ಟಿದ್ದೆ ಸರ್ ನಿಮ್ಮ ತಂದೆಯವ್ರದ್ದು. ನಿಮ್ಮ ತಂದೆಯವ್ರದ್ದು ಫೋಟೋ ನಾನು ಕಳಿಸ್ಕೊಟ್ಟೆ, ಅದ್ರ ರೆಫರೆನ್ಸಲ್ಲಿ ಮಾಡೋದು. ಬೆಂಗಳೂರಿನವ್ರು ಸರ್ ಇವರು? ಬೆಂಗಳೂರಿನವ್ರು ಸರ್, ವಿಜಯನಗರದಲ್ಲಿದ್ದಾರೆ. ಗ್ರೇಟ್ ಸರ್. ಸರ್ ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು, ಎಲ್ಲ ಕಡೆ ನಿಮ್ಮ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ತುಂಬ ಖುಷಿ ಕೊಡ್ತು. ನಿಮ್ಗೇನು ಅನ್ನಿಸ್ತು ಸರ್ ನನ್ನ ಜೊತೆ ಮಾತಾಡಿ? ತುಂಬ ಸಂತೋಷ ಸರ್, ವೆರಿ ನೈಸ್. ಆ್ಯಂಡ್ ಆಲ್ಸೋ ಇಂಥ ಅಪರ್ಚುನಿಟಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಜೊತೆಗೆ ಇನ್ನೊಂದು ಏನಂದರೆ ಈ ಥರ ಗ್ಯಾಪ್ ಇಟ್ಕೋತಾನೆ ಅಂತಲೂ ಗೊತ್ತಿರಲಿಲ್ಲ. ನೀವು ಫೋನ್ ಮಾಡಿದ್ರೆ ಅಂದ್ಕೊಂಡೆ ಯಾಕಪ್ಪ ಬೇಕಾಗಿತ್ತು ಇವರಿಗೆ ಅಂತ. ವೆರಿ ನೈಸ್ ಸರ್. ಸರ್ ನನಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಸರ್? ನೀವು ಈ ಎಫರ್ಟ್ ಹಾಕ್ತಿರೋದೇ ಒಂದು ತುಂಬ ಅನ್ಯೂಶ್ವಲ್ ಮತ್ತು ಯುನೀಕ್ ಎಫರ್ಟ್. ಅಂದರೆ ಇದನ್ನು ಯಾರು ಇವತ್ತಿನ ದಿವಸ ಸಿನಿಮಾ ಇಂಡಸ್ಟ್ರೀಲಿ ಇಲ್ವೋ ಅವರಿಂದ ನಿಮಗೆ ಅಷ್ಟು ಬೆನಿಫಿಟ್ ಇಲ್ಲದೇ ಇರ್ಬೋದು, ಬಟ್ ಅವ್ರ ಮಕ್ಕಳಿಂದಂತೂ ಡೆಫಿನೆಟ್ಲಿ ಏನು ಬೆನಿಫಿಟ್ ಇಲ್ಲ. ಅವರಂತೂ ಸಿನಿಮಾ ಇಂಡಸ್ಟ್ರೀಲಿ ನಾವುಗಳು ಇಲ್ಲವೇ ಇಲ್ಲ. ಆದರೂ ಕೂಡ ನೀವು ಅವರನ್ನು ಹುಡ್ಕೊಂಡು ಹೋಗಿ ಈ ಕಥೆನ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಯಾರು ಸಿಗ್ತಾರೋ ಬಿಡ್ತಾರೋ, ಸಿಕ್ಕಿದವ್ರನ್ನ ಫೋನ್ ನಂಬರ್ ಸಿಗಲಿಲ್ವಾ, ಇನ್ಯಾರು ಗೊತ್ತಾ, 4-5 ಲೇಯರ್ ಆದಮೇಲೆ ಇವ್ರು ಸಿಕ್ಕಿದ್ದಾರೆ ನಿಮಗೆ. ಈ ಥರ ಎಫರ್ಟನ್ನು ಹಾಕ್ತಿರೋದು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ. ಈ ಇಂಡಸ್ಟ್ರಿ ಅಲ್ಲದೇ ಇರೋರಿಗೆ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮಂಥವ್ರಿಗೆ ಒಂದು ಐಡಿಯಾ ಬರುತ್ತೆ, ಮತ್ತೊಂದು ಒಂದು ಬೂಸ್ಟ್ ಕೊಡುತ್ತೆ. ಏನೋ ಒಂದು ಕೆಲಸ ಮಾಡಿ ಒಂದು ಪ್ರಿಸರ್ವ್ ಮಾಡೋ ಯಾವುದೋ ಹೆರಿಟೇಜ್ನ ಅಂತ. ನಿಮ್ಮ ಟಾಪಿಕಲ್ಲಿ ನೀವು ಹೆರಿಟೇಜ್ ಪ್ರಿಸರ್ವ್ ಮಾಡ್ತಿದ್ದೀರಾ, ನಮಗೊಂದು ಬೂಸ್ಟ್ ಕೊಡುತ್ತೆ, ನಾವು ಏನಾದ್ರು ಮಾಡಬೇಕು ಅನ್ನೋ ಥರ. ಥ್ಯಾಂಕ್ ಯು ನೈಸ್ ಆಫ್ ಯುವರ್ ಕೈಂಡ್ ವರ್ಡ್ಸ್ ಸರ್. ಥ್ಯಾಂಕ್ ಯು. ಅಂದರೆ ಸುಮಾರು ಒಂದು 40-45 ವರ್ಷ ಆದಮೇಲೆ ಸಿನಿಮಾಯಿಂದ ಅಂತ ಬಂದಿರೋ ನಾನೇ, ಇನ್ಯಾರು ಬಂದಿಲ್ಲ. ಇಲ್ಲ ಸರ್, ಯಾರು ಬಂದೇ ಇಲ್ಲ ಸರ್. ಸಿನಿಮಾ ಅಂತೆಲ್ಲ ಯಾರೂ ಬಂದಿಲ್ಲ.
ಥ್ಯಾಂಕ್ ಯು ಸರ್. ನಮ್ಗೆ ಅವೆಲ್ಲ ಹೇಳಿದೆ ಮನೆ ಕಾಣುತ್ತೆ ಇಟ್ಕೆ ಕಾಣದ ಅಂತ. ಆದರೆ ಇವತ್ತು ಏನಿದೆ ಅದು ಹೊರಡೆ ಕಾಣುತ್ತೆ, ಒಳಗಡೆ ಗೊತ್ತಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಆ್ಯಂಡ್ ಫೈನಲಿ ಬಿಫೋರ್ ವೈಂಡಿಂಗ್ ದ ಶೋ, ನಿಮ್ಮ ಮನೆ ಗಾರ್ಡನ್ ತುಂಬ ಚೆನ್ನಾಗಿದೆ. ಎಲ್ಲ ಇವ್ರದ್ದು ಹೇಳಿ. ಎಲ್ಲ ನಮ್ಮ ಎಫರ್ಟ್ ನಮ್ಮದು. ನಮ್ಮ ತಂದೆ ತುಂಬ ಕೈ ಹಾಕಿ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಟೀಚಿಂಗ್ ರೋಲ್ ಮುಗಿಸಿ ಅವರು DIY ಅಂತ ಹೇಳ್ತಾರಲ್ಲ, ಡೂ ಇಟ್ ಯುವರ್ ಸೆಲ್ಫ್, ಅದನ್ನು ಮಾಡಿ ಮನೆ ಸುತ್ತ ಸುಮಾರು ಕೆಲಸ ಮಾಡ್ತಾರೆ ಸರ್. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಆಸ್ ಐ ಪ್ರಾಮಿಸ್ ಯು, ಐ ವಾಂಟ್ ಟು ಡೂ ಯುವರ್ ವಿಡಿಯೋ. ಐ ವಿಲ್ ಡೂ ವೆರಿ ಶಾರ್ಟ್ಲಿ. ನಿಮಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಡಿಕ್ಕಿ ಮಾಧವರಾಯರವರ ಜೀವನದ ಕಥೆ. ಅವರ ಮಗ ನಂದಕುಮಾರ್ ಅವರ ಜೊತೆ ಹಾಗೂ ಅವರ ಮೊಮ್ಮಗ ನಮ್ಮ ಕೃಷ್ಣ ವಾಸುದೇವ ಅವರ ಜೊತೆ. ನಾನು ಆಗಲೇ ಹೇಳ್ತಿದ್ದಂಗೆ ಅವ್ರದ್ದೇ ಒಂದು ಸಪರೇಟಾಗಿ ಒಂದು ಸ್ಟೋರಿ ಮಾಡ್ತೀನಿ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಇವ್ರ ಫ್ಯಾಮ್ಲಿಗೆ ನಾನು ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ. ಸೊ ಲೆಜೆಂಡ್ಸ್ ವಿಲ್ ಆಲ್ವೇಸ್ ಲೀವ್. ಸೊ ಡಿಕ್ಕಿ ಮಾಧವರಾಯರು ಅವರ ಸಾಧನೆ, ಅವರ ಕೆಲಸ ಯಾವಾಗಲೂ ಹಾಗೆ ಜೀವಂತವಾಗಿರುತ್ತೆ. ಅವರು ಕಟ್ಟಿಕೊಟ್ಟಂಥ ಇಂಡಸ್ಟ್ರಿಯಲ್ಲಿ ಅವರು ನಡೆದು ಹೋದ ಹಾದಿಯಲ್ಲಿ ನಮ್ಮಂಥವರು ಸಣ್ಣ ಪುಟ್ಟವರು ಅಂಬೆಗಾಲಿಡೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಇದಕ್ಕೆ ಮಾಧವರಾಯರ ಆಶೀರ್ವಾದ ಇರುತ್ತೆ ಅಂತ ತಿಳ್ಕೊಂಡು ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ, ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ರಘುರಾಮ್ ಮಾಡೋ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಗದಿನ ದಾಖಲಿಸೋದು ಮರಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರಣಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.